ನಮಸ್ಕಾರ, ಗುಡ್ ಈವ್ನಿಂಗ್. ನೀವು ನೋಡ್ತಾ ಇದ್ದೀರಾ V1 ಚಾನೆಲ್ನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮ. ನಾನು ನಿಮ್ಮ ವಿಜಯ್ ಶ್ರೀ ಗೌರಿ. ನೀವು ಕೂಡ ಆ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ನೀವು ಮಾಡಬೇಕಾಗಿರೋಂಥದ್ದಿಷ್ಟೇ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಡಯಲ್ ಮಾಡಿ ನೀವು ಕೂಡ ಆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಮಾತಾಡ್ಬೋದು. ಯಾರಿಗಾದ್ರೂ ಬರ್ತ್ಡೇ ವಿಶಸ್, ಆನಿವರ್ಸರಿ ವಿಶಸ್ ತಿಳಿಸ್ಬೇಕಂತಿದ್ರ ಅಂದರೆ ಖಂಡಿತವಾಗ್ಲೂ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಒಂದು ಪ್ರೀತಿಯ ಶುಭಾಶಯವನ್ನು ನೀವು ಕೂಡ ಕಾರ್ಯಕ್ರಮದ ಮುಖಾಂತರ ತಲುಪಿಸ್ಬೋದು. ಸೊ 2 ದಿನ ರಜಾ ಇತ್ತು, ಸಂಡೇ ಸ್ಯಾಟರ್ಡೆ. ಸೊ ವೀಕೆಂಡಲ್ಲಿ ನೀವೇನು ಮಾಡಿದ್ರಿ, ಎಲ್ಗಾದ್ರೂ ಹೋಗಿದ್ರಾ, ನಿಮ್ಮ ವೀಕೆಂಡ್ ಹೇಗಿತ್ತು, ಹೇಗೆಲ್ಲ ನೀವು ನಿಮ್ಮ ವೀಕೆಂಡ್ನ ಎಂಜಾಯ್ ಮಾಡಿದ್ರಿ, ಖಂಡಿತವಾಗ್ಲೂ ಅದರ ಮಾಹಿತಿಯನ್ನು ನಮ್ಮ ಜೊತೆಗೂ ಕೂಡ ಖಂಡಿತವಾಗ್ಲೂ ಹಂಚ್ಕೋಬೋದು. ಅದರ ಜೊತೆಗೆ ಇವತ್ತು ಮಾತಾಡೋಣ ಸಾಕಷ್ಟು ಕತೆಗಳ ಬಗ್ಗೆ. ನಾವು ಚಿಕ್ಕವರಿದ್ದಕ್ಕಂಥ ಟೈಮಲ್ಲಿ ಅಜ್ಜಿ ಕಡೆಯಿಂದ ಆಗಿರ್ಬೋದು, ಅಜ್ಜನ ಕಡೆಯಿಂದ ಆಗಿರ್ಬೋದು, ಸ್ಕೂಲ್ ಟೀಚರ್ಸ್ ಕಡೆಯಿಂದ ಆಗಿರ್ಬೋದು, ಅಥವಾ ನಮ್ಮ ಪೇರೆಂಟ್ಸ್ ಕಡೆಯಿಂದ ಆಗಿರ್ಬೋದು, ಕೆಲವೊಂದಿಷ್ಟು ಕತೆಗಳನ್ನ ಕೇಳ್ತಾ ಬಂದಿರ್ತೀವಿ. ಸೊ ಯಾವ ಕತೆಗಳಪ್ಪ ಅವು ಅಂದರೆ ನೀತಿ ಕತೆಗಳು. ಅಂದರೆ ಏನೋ ಒಂದು ನೀತಿ ಹೇಳುವಂಥದ್ದು, ಏನಂತ ಮೆಸೇಜ್ ಕೊಡುವಂಥ ಚಿಕ್ಕ ಚಿಕ್ಕ ಕತೆಗಳನ್ನ ಕೇಳಿಸ್ಕೊಂಡಿರ್ತೀವಿ. ಅದರಲ್ಲಿ ಫುಲ್ ಫೇಮಸ್ ಕತೆ ಅಂತಂದರೆ ಆಮೆ ಮತ್ತು ಮೊಲದ ಕತೆ. ಸೊ ಇದನ್ನೆಲ್ಲ ಕೇಳಿರ್ತೀರ ನೀವು. ರೇಸ್ ಯಾವ ರೀತಿ ಇತ್ತು, ಒಂದು ಆಮೆದು ಹಾಗೆ ಮೊಲದ್ದು, ಹೇಗೆ ಯಾವ ರೀತಿ ಆಮೆ ಗೆದ್ದಿತ್ತು ಅಂತ. ಇದ್ರೆ ಸಾಕಷ್ಟು ಕತೆಗಳಿದೆ ಅಂತಲೇ ಹೇಳ್ಬೋದು. ನಮಗೆಲ್ಲ ಕನ್ನಡದಲ್ಲಾಗಿರ್ಬೋದು, ಇಂಗ್ಲೀಷಲ್ಲಾಗಿರ್ಬೋದು ಸಾಕಷ್ಟು ಕತೆಗಳನ್ನು ಕೇಳಿಸ್ಕೊಂಡಿದ್ದೀವಿ. ಎಲ್ಲ ಮಾರಲ್ ಸ್ಟೋರೀಸ್ ಹಾಗೆ ನೀತಿ ಕತೆಗಳನ್ನು. ಇವತ್ತು ನಾವು ಮಾತಾಡ್ತಿರುವಂಥದ್ದು ಅದೇ ರೀತಿಯಾದಂಥ ನೀತಿ ಕತೆಗಳ ಬಗ್ಗೆ. ಸೊ ನಿಮ್ಮ ಬಳಿ ಯಾವ್ದಾರ ಹೊಸ ಹೊಸ ಕತೆಗಳಿತ್ತು ಅಂದರೆ, ಅಥವಾ ನೀತಿ ಕತೆಗಳನ್ನ ನೀವು ಕೇಳಿದ್ರಿ ಅಂದರೆ, ನಿಮ್ಮ ಚಿಕ್ಕಂದಿನಲ್ಲಿ, ನಿಮ್ಮ ಚೈಲ್ಡ್ಹುಡಲ್ಲಿ ನೀವು ಸಾಕಷ್ಟು ಬಾರಿ ಕೇಳಿದಂಥ ನೀತಿ ಕತೆ ಯಾವುದು, ಹಾಗೆ ನಿಮಗೆ ತುಂಬ ನೆಚ್ಚಿನದಂಥ ಕತೆ ಯಾವುದು, ಅದ್ರ ಬಗ್ಗೆ ಎಲ್ಲ ಖಂಡಿತವಾಗ್ಲೂ ಮಾತಾಡ್ಬೋದು. ಹಾಗೆ ನೀತಿ ಕತೆಗಳು ನಿಮಗೆ ಗೊತ್ತಿತ್ತು ಅಂದರೆ ಅದನ್ನು ಕೂಡ ನಮ್ಮ ಜೊತೆಗೆ ಹಂಚ್ಕೋಬೋದು. ಎಸ್, ಕಾರ್ಯಕ್ರಮದ ಮೊದಲ ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಗುಡ್ ಈವ್ನಿಂಗ್, ನನ್ನ ಹೆಸರು ಶ್ರುತಿ ಮ್ಯಾಮ್. ನಮಸ್ತೆ ಶ್ರುತಿ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಓಕೆ, ಏನು ಮಾಡ್ಕೊಂಡಿದ್ದೀರಾ? ಯಾವ ಹಾಸ್ಪಿಟಲು? ಬಾಪೂಜಿ ಹಾಸ್ಪಿಟಲ್ ಸ್ಟಾಫ್ ನರ್ಸ್ ಆಗಿ ಕೆಲಸ ಮಾಡ್ತಿದ್ದೀರಾ? ಓಕೆ, ಸೂಪರ್. ಸೊ ಈಗ ಸದ್ಯಕ್ಕೆ ನಿಮ್ಮ ಡ್ಯೂಟಿ ಇಲ್ವಾ? ಓಕೆ, ಎಸ್, ನೀವೇ ಫಸ್ಟ್ ಕಾಲರ್ ಇವತ್ತು. ಓಕೆ, ಸೂಪರ್. ಸೊ ಎಸ್, ನರ್ಸ್ ಅಂತ ಹೇಳಿದ್ರಿ. ನಿಮ್ಮ ಕಡೆ ಯಾವ್ದಾರ ಒಂದು ವಿಚಿತ್ರವಾದಂಥ ಕೇಸು ನಮ್ಮ ಜೊತೆ ಹಂಚ್ಕೊಳ್ಬೇಕಾದಂಥದ್ದು ಯಾರೋ ಬಂದಿದ್ಯಾ? ಯಾವ್ದಾದ್ರು ಇತ್ತೀಚಿನ ದಿನಗಳಲ್ಲಿ ನಿಮ್ಗೆ ಒಂದು ವಿಚಿತ್ರವಾದಂಥ ಕೇಸು ನಮ್ಮೆಲ್ಲರ ಜೊತೆ ಹಂಚ್ಕೊಳ್ಬೇಕಾದಂಥ ಕೇಸ್ ಯಾವ್ದಾರು ಬಂದಿದ್ಯಾ? ಓಕೆ ಓಕೆ, ಹಾಂ, ಓಕೆ, ಸದ್ಯಕ್ಕೆ ವಿಚಿತ್ರದ ಯಾವುದೊಂದಿಲ್ಲ. ಓಕೆ, ಸೂಪರ್. ಸೊ ಎಸ್ ಎಸ್, ಇವತ್ತು ನಾವು ಮಾತಾಡ್ತಿರೋದು ಟಾಪಿಕ್ ಬಂದ್ಬಿಟ್ಟು ನೀತಿ ಕತೆಗಳು ಅಂತ. ಆದರೆ ನಾವು ಚಿಕ್ಕಂದಿನಲ್ಲಿ ಸಾಕಷ್ಟು ನೀತಿ ಕತೆಗಳನ್ನ ಕೇಳಿರ್ತೀವಿ, ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಹೇಳ್ತಾ ಇರ್ತೀವಿ. ಸೊ ಇವತ್ತು ನೀತಿ ಕತೆಗಳ ಬಗ್ಗೆ ಮಾತಾಡ್ತಿರೋದ್ರಿಂದ, ಸೊ ನಿಮ್ಮ ಕಡೆಯಿಂದ ಯಾವ್ದಾದ್ರು ಒಂದು ನೀವು ಹಂಚ್ಕೊಳ್ಬೇಕಾದಂಥ ನೀತಿ ಕತೆ ಇದೆಯಾ ಇವತ್ತು? ಓಕೆ, ಹಾಂ, ಓಕೆ, ಇರ್ಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಸೊ ಅಣ್ಣ ತಮ್ಮಂದ್ರೆ ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಎಸ್ ಮ್ಯಾಮ್. ಓಕೆ, ಎಸ್, ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ. ಸೊ ನೀವು ನರ್ಸ್ ಅಂತ ಹೇಳ್ತಾ ಇದ್ದೀರಾ. ಸೊ ನಿಮ್ಮ ಈ ಬಿಸಿ ಶೆಡ್ಯೂಲ್ ಅಲ್ಲಿ ನಿಮ್ಗೆಲ್ಲ ಟೈಮ್ ಸಿಗತ್ತಾ? ನೀವೆಲ್ಲ ಫಿಲ್ಮ್ ನೋಡೋದಕ್ಕೆ, ಫಿಲ್ಮ್ಸ್ ಎಲ್ಲ ನೋಡ್ತಿರ್ತೀರಾ? ಮ್ಯಾಮ್, ರೇರು ಫ್ರೆಂಡ್ಸ್ ಮೊದ್ಲೆಲ್ಲ ಹೋಗ್ತಿದ್ದೆ. ಇವಾಗ ನನ್ ಪಾಪು 10 ಮಂತ್, ಅವನಿಗೆ ನೋಡ್ಕೊಳಕ್ಕೆ ಸಾಕಾಗುತ್ತೆ. ಓಕೆ, ರೀಸೆಂಟ್ ಆಗಿ ಕಾಟೇರಿಗೆ ಹೋಗಿ ಬಂದಿದ್ದೆ. ಒಳ್ಳೆ ಮೂವಿ ಇದೆ, ಬಿಡೋಣ ಮ್ಯಾಮ್, ಹೋಗ್ತೀನಿ. ಓಕೆ, ಸೂಪರ್. ಒಟ್ಟೆ ಕನ್ನಡ ಅಭಿಮಾನಿ ನಾನು. ವಾವ್, ಡಿ ಬಾಸ್ ಅಂದ್ರೆ ನನ್ ಪ್ರಾಣ. ಓಕೆ, ಬಟ್ ಅವ್ರು ಮಿಸ್ ಮಾಡಲ್ಲ, ಹೋಗ್ತಾ ಇರ್ತೀನಿ. ಓಕೆ, ವೀಕೆಂಡ್ ಹೋಗ್ತಾ ಇರ್ತೀವಿ, ಸಂಡೇ ಎಲ್ಲ ಆಫ್ ಮಾಡ್ಕೊಂಡು. ಸೊ ಎಸ್, ನಿಮ್ಮ ನೆಚ್ಚಿನ ಹೀರೋ ಅಂದ್ರೆ ಡಿ ಬಾಸ್. ಅವರ ಯಾವ ಫೇವ್ರೆಟ್ ಸಿನಿಮಾ ನಿಮ್ದೆ? ಅವ್ರ ಸಿನಿಮಾದಲ್ಲಿ ಯಾವ ಫೇವ್ರೆಟ್ ನಿಮ್ಗೆ? ಆ ಸಿನಿಮಾದಲ್ಲಿ ತುಂಬಾ ಫೇವ್ರೆಟ್ ಅಂದ್ರೆ ಯಜಮಾನ. ಈಗ ನೆಕ್ಸ್ಟ್ ಬಂದಿರೋದು, ಈಗ ಅವ್ರಿಗೊಂದು ಮೆಸೇಜ್ ಇರುತ್ತೆ ಮ್ಯಾಮ್. ಏನ್ ಮಾಡಿದ್ರು ಒಂದ್ ಫಿಲ್ಮ್ ಮೆಸೇಜ್ ಕೊಟ್ಟಿರ್ತಾರ ಅವರು. ಈಗ ಮೊನ್ನೆ ಕಾಟೇರಿ ಫಿಲ್ಮ್ ನಲ್ಲೂ ನೋಡಿ, ಭೂಮಿ ಬದಿಗೆ ಓಡಾಡಿದ್ದಾರೆ, ಮಾಡಿದ್ದಾರೆ. ಅದು ನಂಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಿಂದ ಒಂದ್ ಕೇಳ ಕಲಿಬೋದು ಪಾಠ. ಆತರ ಒಂದ್ ಮೆಸೇಜ್ ಕೊಡ್ತಾರ, ಅದಕ್ಕೆ ನಂಗೆ ತುಂಬಾ ಇಷ್ಟ. ಅವ್ರು ಕೊಡಂತ ಮೆಸೇಜ್ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ? ಎಸ್ ಮ್ಯಾಮ್. ಒಂದೊಂದು ಫಿಲ್ಮ್ ಒಂದ್ ಮೆಸೇಜ್ ಇರುತ್ತೆ, ಅದಕ್ಕೆ ನಂಗೆ ತುಂಬಾ ಇಷ್ಟ ಡಿ ಬಾಸ್ ಅಂತ.
ಓಕೆ ಸೂಪರ್. ಸೊ ಇಷ್ಟೆಲ್ಲ ಮೆಸೇಜಸ್ಗಳಲ್ಲಿ ನಿಮ್ಮ ನೆಚ್ಚಿನ ಒಂಥರ ಎಲ್ರಿಗೂ ಕೇಳಲೇಬೇಕಾದಂತ ಮೆಸೇಜ್ ನೀವ್ ಹೇಳ್ಬೇಕಂತ ಇದೆಯಾ ದೀಪಾ ಸಿನಿಮಾದಿಂದ? ಈಗ ಜಾತಿ ಮ್ಯಾಮ್, ಫಸ್ಟ್ ಜಾತಿ ಬಿಡ್ಬೇಕು. ಈಗ ಈಗ ನೋಡಿ, ಇವಾಗ ರೀಸೆಂಟ್ ಆಗಿ ಆಗ್ತಿರೋದೇ ಲವ್ ಮ್ಯಾರೇಜ್. ಈಗ ಲವ್ ಮ್ಯಾರೇಜ್ ಆಗಿ ಬಂದ್ರೆ ಊರಲ್ಲೆಲ್ಲ ಯಾರು ಸೇರಲ್ಲ, ಅವ್ನು ಲವ್ ಮ್ಯಾರೇಜ್, ಕೀಳ್ ಜಾತಿ ಮೇಲ್ ಜಾತಿ, ಅವ್ನಿಗೆ ಮದ್ವೆ ಆಗಿ ಇವ್ನ ಮದ್ವೆ, ಆತರ ಕೀಳಾಗಿ ನೋಡೋದು, ಊರಿಂದ ಹೊರಗ್ ಹಾಕೋದು, ಅವ್ನ ಮನ್ಸು ಬೇಜಾರ್ ಮಾಡ್ಕೊಂಡು ಒಂದ್ ಜೀವ ಕಳ್ಕೊತಾರೆ. ಹಂಗೆಲ್ಲ ಆಗ್ಬಾರ್ದು. ಜಾತಿ ಒಂದೇ ಮ್ಯಾಮ್, ಗಂಡು ಹೆಣ್ಣು ಎರಡು ಜೊತೆ ಅಷ್ಟೇ. ಯಾರಾದ್ರೂ ಲವ್ ಮಾಡಿ ಪರವಾಗಿಲ್ಲ, ಅವ್ರಿಗೆ ನಾವ್ ಎನ್ಕರೇಜ್ ಮಾಡ್ಬೇಕು, ಚೆನ್ನಾಗಿರ್ಬೇಕು ಲೈಫ್ ಲಾಂಗ್. ಜಾತಿ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬಾರ್ದು, ನಾವೆಲ್ಲ ಒಂದೇ ಅಂತ ಬಾಳ್ಬೇಕು. ಅದೇ ನನ್ ಇಷ್ಟ. ಓಕೆ ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗೆ ನಿಮ್ಗೆ ಇನ್ನೊಂದು ಸ್ಪೆಷಲ್ ಆಗಿರ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸೊ ನೀವೆಲ್ಲ ಸ್ವಲ್ಪ ಸೈಕಾಲಜಿ ಬಗ್ಗೆ ಎಲ್ಲ ಓದ್ಕೊಂತಾ ಬಂದಿರ್ತೀರಾ ನಿಮ್ಮ ಎಲ್ಲ ಟ್ರೈನಿಂಗ್ ಅಲ್ಲೆಲ್ಲ. ಸೊ ಈಗ ಕೇಳ್ತಿರೋ ಪ್ರಶ್ನೆ ಏನಪ್ಪಾ ಅಂದ್ರೆ, ಎಲ್ಲ ಚಿಕ್ಕ ಮಕ್ಳು ಜಾಸ್ತಿ ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ ಅಥವಾ ಬೇರೆ ಬೇರೆ ಥಿಂಗ್ಸ್ ಗಳಿಗೆ ಅಡಿಕ್ಟ್ ಆಗಿರ್ತಾರೆ. ಸೊ ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋದು ಯಾವ ರೀತಿ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು? ಮ್ಯಾಮ್, ಮೊಬೈಲ್ ಕೊಡ್ಬಾರ್ದಂತಲ್ಲ. ಈಗ ಆಲ್ಮೋಸ್ಟ್ 95% ಈ ಮೊಬೈಲ್ ಮಕ್ಳು ಅವಾಗೆಲ್ಲ ಚಂದಮಾಮ ತೋರ್ಸ್ಬಿಟ್ಟು ಊಟ ಮಾಡ್ತಿದ್ವಿ. ಇವಾಗ ಹಂಗಲ್ಲ, ಯೂಟ್ಯೂಬ್ ಹಾಕ್ಬಿಟ್ರೆ ಊಟ ಮಾಡೋದು. ಕೊಡ್ಬೇಕು, ಬಟ್ ಎಲ್ಲಾ ಟೈಮಲ್ಲಿ ಕೊಡ್ಬಾರ್ದು. ಅವ್ರಿಗೆ ಲಿಮಿಟ್ ಇಷ್ಟಲ್ಲಿ ಇಷ್ಟ ಗಂಟೆ ಇಟ್ಕೋಬೇಕು. ಅದು ಒಳ್ಳೆವ್ ಹಾಕೊಡ್ಬೇಕು. ಮೆಸೇಜ್ ಆಗ್ಲಿ, ಅವ್ರ ಹಾಡಾಗ್ಲಿ, ಒಳ್ಳೆ ಒಂದ್ ಸಾಂಗ್ ಆಗ್ಲಿ, ಪುಣ್ಯಕೋತೆ ಕಥೆ ಆಗ್ಲಿ, ರೈಮ್ಸ್ ಆಗಿ ಹಾಕೊಡ್ಬೇಕು. ಅವ್ರು ಆಟ ಆಡ್ಕಂತ ಕೇಳ್ತಾ ಬಡ್ಕೊಂತ ಊಟ ಮಾಡ್ತಾರ. ಅದು ಬಿಟ್ಟು ಈಗ ಟಿಕ್ ಟಾಕ್ ಮಾಡ್ತಾರ ಮ್ಯಾಮ್, ಅದು ಈಗ ಅವ್ರ ಮೇಲೆ ತುಂಬಾ ಪ್ರಭಾವ ಬೀಳುತ್ತೆ. ಈಗ ನೋಡಿ, ಮೊನ್ನೆ ಈಗ ಯಾವ್ದೋ ಸಾಂಗ್ ಕರಿಮಣಿ ಮಾಲೀಕ ನೀನಲ್ಲ, ಅದು ರೀಸೆಂಟ್ ಆಗಿ ಬಂತು. ಈ ನನ್ ಮಗ 4 year, ಅವನು ಮೊನ್ನೆ ಹೇಳ್ತಾ ಇದ್ದಾನೆ, ಆ ಸಾಂಗ್ ಯಾಕೋ ಹೇಳ್ದೆ ಪಪ್ಪು ಅಂದ್ರೆ, ಮಮ್ಮಿ ಬರ್ತಲ್ಲ ಮಮ್ಮಿ ಟಿಕ್ ಟಾಕ್ ಅಂತಾನೆ. ಅದಕ್ಕೆ ನಾನು ಎಷ್ಟ್ ಬೇಕಷ್ಟು ಹಾಕೊಡ್ತೀನಿ, ಬೇಡ ಅನ್ನಕ್ಕೆ ಆ ತಾಪಿ ತಗ್ದಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಟ್ಕೊತೀನಿ ಅಷ್ಟೇ. ಓಕೆ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೇಳಿ, ಇವತ್ತು ನಿಮ್ ಕಡೆಯಿಂದ ಯಾರಿಗಾದ್ರೂ ಇವತ್ತು ಶುಭಾಶಯ ತಿಳಿಸ್ಬೇಕಿತ್ತ? ಮ್ಯಾಮ್, ನನ್ನ ಫೇವ್ರೆಟ್, ನನ್ನ ಹುಡ್ಬಿ, ನನ್ನ ಹಸ್ಬೆಂಡ್, ನನ್ನ ಲವರ್, ಫಸ್ಟ್ ಸೈಟ್ ನನ್ನ ಹಸ್ಬೆಂಡ್. ಬಟ್ ನಾನು ಅವ್ರು ಬೇರೆ ದೂರ ಇದ್ದೀವಿ. ಈಗ ನನ್ ಪಾಪು ನೋಡ್ಕೊಳಕ್ ಸಾಧ್ಯದಿಂದ ನಾನು ನಮ್ಮ ಮನೆಗಿಂದ ಓಡಾಡ್ತಿದ್ದೀನಿ, ತವ್ರ ಮನೆಯಿಂದ. ಅವ್ರು ದಾವಣಗೆರೆಗೆ ಇರೋದು. ಅವ್ರು ತುಂಬಾ ಮಿಸ್ ಮಾಡ್ಕೊಂತಿದೀನಿ ಮ್ಯಾಮ್. ಅದಕ್ಕೆ ಐ ಲವ್ ಯು ಸೋ ಮಚ್ ಅಜಯ್ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಶುಭ ಸಂಜೆ. ಓಕೆ. ಸೊ ಅವರು ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ಸೊ ಸ್ಟಾಫ್ ನರ್ಸ್ ಅಂತ ಹೇಳ್ತಾ ಇದ್ರು. ಸೊ ಒಳ್ಳೊಳ್ಳೆ ವಿಷಯಗಳನ್ನ ನಮಗೆ ಹೇಳ್ಕೊಟ್ರು ಅಂತಾನೆ ಹೇಳ್ಬೋದು. ಸೊ ಯಾವ ರೀತಿ ಎಲ್ಲ ಮಕ್ಕಳು ನೋಡ್ಕೋಬೇಕು, ಸೊ ಸುಧಾರಿಸ್ಕೊಂತ ನೋಡ್ಕೋಬೇಕು, ಹಾಗೆ ಒಳ್ಳೊಳ್ಳೆ ಥಿಂಗ್ಸ್ಗಳನ್ನ ಅವ್ರಿಗೆ ಹೇಳ್ಕೊಡ್ಬೇಕು ಅಂತ ಹೇಳ್ತಾ ಇದ್ರು. ಸೊ ಇವತ್ತು ನೀತಿ ಕಥೆಗಳ ಬಗ್ಗೆ ಮಾತಾಡ್ತಿದ್ವಿ. ಸೊ ನಿಮ್ಮ ಬಳಿ ಅದರ ನೀತಿ ಕಥೆ ಇತ್ತು ಅಂದ್ರೆ ಖಂಡಿತವಾಗ್ಲೂ ಅದನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದು. ಹಾಗೆ ನೀವು ಚಿಕ್ಕಂದಿನಲ್ಲಿ ಕೇಳಿದಂತ ನೀತಿ ಕಥೆ ಯಾವುದು, ಹಾಗೆ ನಿಮ್ಮ ಮನಸ್ಸಲ್ಲಂತ ನೀತಿ ಕಥೆ ಯಾವ್ದಾರು ಇತ್ತು ಅಂದ್ರೆ ಖಂಡಿತವಾಗ್ಲೂ ಅದನ್ನ ನಮ್ಮ ಜೊತೆಗೆ ಹಂಚ್ಕೋಬಹುದು. ಎಸ್, ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಮಸ್ತೆ, ಹೇಗಿದ್ದೀರಾ? ಸೂಪರ್ ಮೇಡಮ್. ಟೀ ಕಾಫಿ ಎಲ್ಲ ಆಯ್ತು ನಿಮ್ದು? ಆಯ್ತು ಮೇಡಮ್. ಎಸ್, ಆಯ್ತು. ಸೊ ಇವತ್ತು ಬಂದು ನಾವು ನೀತಿ ಕಥೆಗಳ ಬಗ್ಗೆ ಮಾತಾಡ್ತಿದ್ವಿ. ವಿನಯ್ ಕುಮಾರ್ ಅವರೇ, ನಿಮ್ ಬಳಿ ಅದರ ಕಥೆ ಇದೆಯಾ? ಇದೆ ಮೇಡಮ್. ಹಾ, ಹೇಳಿ. ಸಿನಿಮಾ ಮತ್ತು ಇಲ್ಲಿ ಕಥೆ ಮೇಡಮ್. ಓಕೆ. ಸಿನಿಮಾ ಗೋಡ ಚಿಕ್ಕಬಿಡುತ್ತೆ ಮೇಡಮ್. ಐತಿ ಬಹಳ ಚೂಟಿ ಇರುತ್ತೆ ಮೇಡಮ್. ಎಲ್ಲ ಬಲೆನ ಬಿಚ್ಬಿಟ್ಟು ಇನ್ನು ಸಿನಿಮಾಗೆ ಮಿಡ ಕೊಡ್ತೈತೆ. ಓಕೆ. ಆಮೇಲೆ ಇದು ಇಲ್ಲಿದು ಎಲ್ಲಾ ಕಡ್ದು ಗೂಡ್ನೆಲ್ಲ ಕೇಳಿದ್ರಿ ಫ್ರೀ ಮಾಡ್ಕೊಡುತ್ತೆ. ಆಮೇಲೆ ಅದ್ ಪಾಡಿಗೆ ಅದು ಹೋಗುತ್ತೆ, ಇದ್ರ ಪಾಡಿಗೆ ಇದು ಹೋಗುತ್ತೆ. ಓಕೆ ಅಷ್ಟೇ ಮೇಡಮ್. ಓಕೆ. ನಿಮ್ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ವಿನಯ್ ಕುಮಾರ್ ಅವರೇ? ನಮ್ಮ ಫ್ಯಾಮಿಲಿಗೂ ಅಂಡ್ ಟಿವಿ ನೋಡ್ತಿರೋ ಎಲ್ಲರಿಗೂ ಗುಡ್ ಡೇ. ಎಸ್, ಟಿವಿ ನೋಡ್ತಿರೋ ನಿಮ್ ಕಡೆಯಿಂದ ಶುಭ ಸಂಜೆ. ಥ್ಯಾಂಕ್ ಯು ಸೊ ಮಚ್. ಕರೆ ಮಾಡ್ತಾ ಇರಿ. ಬಾಯ್. ಎಸ್, ನೀವು ಕೂಡ ನಿಮ್ಮ ಬಳಿ ಅದರ ನೀತಿ ಕಥೆ ಇತ್ತು ಅಂದ್ರೆ ಖಂಡಿತವಾಗ್ಲೂ ಅದನ್ನ ಇವತ್ತು ನಮ್ಮ ಜೊತೆಗೆ ಹಂಚ್ಕೋಬಹುದು. ಹಾಗೆ ನಿಮ್ಮ ವೀಕೆಂಡ್ ಹೇಗಿತ್ತು, ಸೊ ವೀಕೆಂಡ್ ಅಲ್ಲಿ ನೀವೆಲ್ಲ ಏನ್ ಮಾಡಿದ್ರಿ, ಎಲ್ಲಿಗೆಲ್ಲ ಹೋಗಿ ಬಂದ್ರಿ, ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ಮಾತಾಡ್ಬೋದು. ಸೊ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು? ಸೌಜನ್ಯ. ನಮಸ್ತೆ ಸೌಜನ್ಯ ಅವರೇ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ಕೂಲ್ ಹೋಗಿ ಬಂದ್ರೆ ಅವತ್ತು? ಏನ್ ಹೇಳ್ಕೊಟ್ರು ಸ್ಕೂಲಲ್ಲಿ? ಸ್ಕೂಲಲ್ಲಿ ಅದೇ ಡೈಲಿ ಪಾಠ ಮಾಡೋ ತರ ಮಾಡಿದ್ರು. ಡೈಲಿ ಪಾಠ ಮಾಡೋ ತರ ಮಾಡಿದ್ರು. ನೀವ್ ಕೇಳಿಸ್ಕೊಂಡ್ರಾ? ಡೈಲಿ ಕೇಳಿಸ್ಕೊಳ್ಳೋದು? ಕೇಳಿಸ್ಕೊಂಡೆ. ಓಕೆ. ಸೊ ಇವತ್ತು ಅದರ ಪೋಯಂ ಹೇಳ್ತೀರಾ? ಪೋಯಮ್ಮ ಅಲ್ಲ, ಪೋಯಂ ರೈಮ್ಸ್ ಏನಾದ್ರು ಹೇಳ್ತೀರಾ ಇವತ್ತು? ಕವನ ಹೇಳ್ತೀನಿ. ಕವನ ಹೇಳ್ತೀರಾ? ಖಂಡಿತ ಹೇಳಿ. ಯಾರು ಬರ್ದಿದ್ದು ಅದನ್ನ? ನಮ್ ಮಿಸ್ಸಿನ ಬಗ್ಗೆ. ನಿಮ್ ಮಿಸ್ ಬಗ್ಗೆ ಯಾರು ಬರ್ದಿದ್ದು? ನಾನೇ ಬರ್ದಿದ್ದು. ಸೂಪರ್, ಹೇಳಿ. ಅಯೋಧ್ಯೆಯಲ್ಲಿರೋದು ಶ್ರೀರಾಮ ಮಂದಿರ, ದಿನ ರಾತ್ರಿ ಆದ್ರೆ ಬರ್ತಾನೆ ಚಂದಿರ. ನಮ್ಮ ಮಿಸ್ಸು ನಮ್ಮ ಟೀಚರು ಮಿಸ್ ಇಂದಿರಾ.
ವಾವ್. ಸೊ ಇದನ್ನ ನೀವು ಇಂದಿರಾ ಮಾಮಿಗೋಸ್ಕರ ಬರ್ದ್ರಿ? ಇಂದಿರಾ ಮಾಮಿಗೋಸ್ಕರ ಬರ್ದ್ರಿ? ಏನ್ ತಗೊಳ್ತಾರೆ ಅವ್ರು, ಏನ್ ಹೇಳ್ಕೊಡ್ತಾರೆ ನಿಮ್ಗೆ? ನಮಗೆ ಎಲ್ಲ ಚೆನ್ನಾಗ್ ಪಾಠ ಮಾಡ್ತಾರೆ, ಅದಕ್ಕೆ. ಓಕೆ ಸೂಪರ್. ಸೊ ಇದು ಕವನ ಅಲ್ಲ, ಒಡುಪು ತಾನೇ ಇದು? ಎಸ್, ತುಂಬಾ ಚೆನ್ನಾಗಿತ್ತು ನಿಮ್ದು. ಒಡುಪು ಹೇಳಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ಸೊ ಇವತ್ತೇನಪ್ಪಾ ಅಂದ್ರೆ ನೀತಿ ಕಥೆಗಳ ಬಗ್ಗೆ ಮಾತಾಡ್ತಾ ಇದೀವಿ. ಇವತ್ತು ಕತೆ ಯಾವ್ದಾದ್ರು ಸೌಜನ್ಯ ಅವ್ರು ನೀವು ಕೇಳಿರ್ತೀರಾ? ಯಾವ್ದಾರ ಒಂದು ಸ್ಕೂಲಲ್ಲಿ ಮಿಸ್ ಹೇಳಿರೋಂತ ಕತೆ ಆಗಿರ್ಬೋದು, ಚಿಕ್ಕ ವಯಸ್ಸಲ್ಲಿ ನಿಮ್ಗೆಲ್ಲ ಕೇಳಿಸ್ಕೊಂಡಂತ ಕತೆಗಳನ್ನ ಹೇಳ್ಬೇಕು, ಹೇಳ್ತೀರಾ? ಟ್ರೈ ಮಾಡಿ, ಒಂದೇ ಒಂದ್ ಕತೆ. ಇಲ್ಲ, ಇನ್ನೊಂದ್ಸಲ ಮಾಡಿ ಹೇಳ್ತೀರಾ? ಇವತ್ತೇ ಹೇಳ್ತೀರಾ? ಓಕೆ, ಖಂಡಿತ ನೆನಸ್ಕೊಂತೀನಿ. ಆಯ್ತು, ಕೇಳಿಸ್ಕೊಂಡು ಹೇಳಿ. ಓಕೆನಾ? ನಿಮ್ಮ ಮನೇಲಿ ಕೇಳ್ಬಿಟ್ಟೆ ಇಲ್ಲಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕರೆ ಮಾಡ್ತೀರಿ. ಬಾಯ್ ಬಾಯ್. ಓಕೆ, ಬಾಯ್. ಎಸ್, ಅವ್ರು ಚಿಕ್ಕ ಮಕ್ಕಳು. ಸೊ ಅವರ ಟೀಚರ್ಸ್ಗೋಸ್ಕರ ಏನಾದ್ರು ಸ್ಪೆಷಲ್ ಆಗಿ ಮಾಡಿದಾಗ ತುಂಬಾನೇ ಖುಷಿ ಆಗುತ್ತೆ. ಅದರಲ್ಲೂ ಆ LKG UKG ಮಕ್ಕಳಿಗೆ ಓದಿಸ್ತಾ ಇರೋಂಥ ಟೀಚರ್ಸ್ಗಳಿಗಂತೂ ತುಂಬಾ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಆ ಮಕ್ಕಳು ನೋಡ್ಕೊಳ್ಳೋದಾಗಿರ್ಬೋದು, ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ಮಾಡಿದಾಗ ತುಂಬಾನೇ ಖುಷಿ ಆಗುತ್ತೆ. ಯಾಕಂದ್ರೆ ಅಂತ ಮುಗ್ಧ ಮನಸ್ಸಿನ ಮುದ್ದಾದಂಥ ಮಕ್ಕಳು ನಿಮ್ಗೇನೋ ಅಂತ ಮಾಡಿದಾಗ ಅಷ್ಟು ಪ್ಯೂರ್ ಅಂತ ಫೀಲ್ ಆಗ್ತಿರುತ್ತೆ ಅಂತಲೇ ಹೇಳ್ಬೋದು. ಎಸ್, ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನನ್ನ ಹೆಸರು ನಯನ ಅಂತಕ್ಕ. ನಮಸ್ತೆ ನಯನ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀವಕ್ಕ, ನೀವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಏನ್ ಓದ್ತಿರೋದು ನೀವು? ನಾನು ಇವತ್ತು ಹಿಂದಿ ಪೋಯಂ ಹೇಳ್ತೀನಕ್ಕ. ಇವತ್ತು ಹಿಂದಿ ಪೋಯಂ ಹೇಳ್ತೀರಾ? ಯಾವ ಕ್ಲಾಸ್ ಅಲ್ಲಿ ಓದ್ತಿರೋದು ನೀವು? 5th ಸ್ಟ್ಯಾಂಡರ್ಡ್ ಅಕ್ಕ. 5th ಸ್ಟ್ಯಾಂಡರ್ಡ್. ಓಕೆ, ಸೂಪರ್. ಯಾವ ಸ್ಕೂಲಲ್ಲಿ? ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಅಕ್ಕ. ಓಕೆ, ನಿಮ್ ಫೇವರೇಟ್ ಟೀಚರ್ ಯಾರು ನಿಮ್ ಸ್ಕೂಲಲ್ಲಿ? ನನ್ನ ಫೇವರೇಟ್ ಟೀಚರ್ ವಿನುತಾ ಮಿಸ್ ಅಕ್ಕ. ಓಕೆ, ಸೂಪರ್. ಸೊ ಇವತ್ತು ಹಿಂದಿ ಪೋಯಂ ಹೇಳ್ತೀರಾ? ಹಾ, ಹೇಳಿ. तितली उड़ना सके, बस में चढ़े, सीट में आ मिले, ड्राइवर बोला आओ मेरे पास, तितली बोला चल बदमाश. ಓಕೆ, ಇಷ್ಟೇನಾ? ಓಕೆ, ಸೂಪರ್. ಎಷ್ಟು ತುಂಬಾ ಚೆನ್ನಾಗಿ ಪೋಯಂ ಅನ್ನ ಹೇಳಿದ್ರಿ. ಸೊ ಇವತ್ತು ನೀತಿ ಕಥೆಗಳ ಬಗ್ಗೆ ಮಾತಾಡ್ತಿದೀವಿ ನಯನ ಅವರೇ. ನೀವು ಯಾವ್ದಾರ ಕತೆ ಹೇಳ್ತೀರಾ? ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ಕತೆ ಆಗಿರ್ಬೋದು, ನೀವು ಚಿಕ್ಕ ವಯಸ್ಸಲ್ಲಿ ಕೇಳಿದಂತ ಕತೆ ಆಗಿರ್ಬೋದು, ಯಾವ್ದಾರ ಒಂದು ಕತೆ ಹೇಳ್ಬೇಕು, ಓಕೆನಾ? ಗುಡ್, ಹೇಳಿ. ಅಕ್ಕ, ಒಂದೂರಲ್ಲಿ ವಿಮಲಾಕ್ಕ ಎಂಬ ಹಸುಗಳನ್ನು ಸಾಕುವ ಒಬ್ಬಳು ಇದ್ದಳು. ಅವಳು ದಿನ ಬೆಳಗ್ಗೆ ಮುಂಜಾನೆ ಎದ್ದು ನೆಲ ಕಸ ಅಂದು, ಕೊಟ್ಟಿಗೆ ಕಸ ಅಂದು, ಸಗಣಿ ಬಾಚಿ ಎಲ್ಲದ ಎಮ್ಮೆ ಹಾಲ್ ಕರೆದು ತುಪ್ಪವನ್ನ ಮಾಡಿ ಮಾರಲು ಹೋಗುತ್ತಿದ್ದಳು. ಅವಳು ಎಂದಿನಂತೆ ತುಪ್ಪವನ್ನು ಮಾರಲು ಹೋದಳು. ವಿಮಲಾ ಅಕ್ಕ, ತುಪ್ಪ ಬನ್ನಿ, ತುಪ್ಪ ತಗೊಳ್ಳಿ ಎಂದು ಸಾರುತ್ತಾ ಹೋದಳು. ಒಬ್ಬ ಅಕ್ಕ ವಿಮಲಾ ಅಕ್ಕ ತುಪ್ಪ ಕೊಡುವೆಂದು 2 kg ತುಪ್ಪವನ್ನು ತೆಗೆದುಕೊಂಡಳು. ಹಾಗೂ ಮತ್ತೆ ಒಬ್ಬ ಪುಟ್ಟ ಹುಡುಗ 2 kg ತುಪ್ಪವನ್ನು ತೆಗೆದುಕೊಂಡ. ಇನ್ನೊಂದು kgಯನ್ನು ಒಬ್ಬ ಮುದುಕ ತುಪ್ಪವನ್ನು ತೆಗೆದುಕೊಂಡ. ಇನ್ನೊಬ್ಬ ಪುಟ್ಟ ಹುಡುಗ ಬಂದು ತುಪ್ಪ ಎಂದು ಕೇಳಿದ. ವಿಮಲಾ ಅಕ್ಕನ ಹತ್ತಿರ ತುಪ್ಪವು ಖಾಲಿ ಆಗಿರುವುದರಿಂದ ಹುಡುಗ ಬೇಜಾರಾಗಿ ಹೋಗಿದ್ದ. ವಿಮಲಾ ಅಕ್ಕ, ನನ್ನ ಗ್ರಾಹಕರು ಬೇಜಾರಾಗಿರುವುದು ನನ್ನಲ್ಲಿ ನೋಡಲು ಆಗಲಿಲ್ಲ ಎಂದು ಮನೆಗೆ ಹೋದಳು. ಎಂದಿನಂತೆ ವಿಮಲಾ ಅಕ್ಕ ಬೇಗನೆ ಎದ್ದು ಕೊಟ್ಟಿಗೆಗೆ ಕಸ ಅಂದು ಹಾಲನ್ನು ಕರೆದು ಬೆಣ್ಣೆ ಮಾಡಿ ತುಪ್ಪವನ್ನು ಕಾಸಿಕೊಂಡಳು. ಹಾಗೆಯೇ ಎಂದಿನಂತೆ ನನ್ನ ಗ್ರಾಹಕರು ಇನ್ನೊಬ್ಬನು ಉಳಿದು ಬಿಟ್ಟವಲ್ಲ ಎಂದು ತುಪ್ಪಕ್ಕೆ ಹಳ್ಳೆಣ್ಣೆಯನ್ನು ಮಿಕ್ಸ್ ಮಾಡಿ ಎಂದಿನಂತೆ ಮಾರಲು ಹೋದಳು. ವಿಮಲಾ ಅಕ್ಕನ ಹತ್ತಿರ ಸುರೇಶ್ ಬಂದು, ಅಕ್ಕ, ನನಗೆ 5 kg ತುಪ್ಪ ಬೇಕಾಗಿದೆ, ನಿನ್ನಲ್ಲಿ ತುಪ್ಪವಿದೆಯಾ ಎಂದು ಕೇಳಿದ. ಅದಕ್ಕೆ ವಿಮಲಾ ಅಕ್ಕ, ನನ್ನಲ್ಲಿ ತುಪ್ಪ ಇದೆ ಸುರೇಶ್, ತೆಗೆದುಕೊಂಡು ಹೋಗು ಅಂತ ಅಂದಳು. ಅದಕ್ಕೆ ಸುರೇಶ್ ತುಪ್ಪವನ್ನು ತೆಗೆದುಕೊಂಡ. ಅವನು ಅವರ ಸೌಕಾರರ ಮನೆಯ ಓಪನಿಂಗ್ ಇಲ್ಲಿ ಹಲವ ಮಾಡಲು ಬಳಸಲು ಮಾಡಿದ. ಆ ಹಲವನ್ನು ಮಾಡಿದ. ಅದರಲ್ಲಿ ಡಾಲ್ಡಾ ಮಿಕ್ಸ್ ಆದ್ದರಿಂದ ಎಲ್ಲರೂ
ಅದನ್ನು ತಿಂದು ವಾಂತಿ ಮಾಡಿದರು. ಫುಡ್ ಪಾಯ್ಸನ್ ಆಗಿತ್ತು, ಹೊಟ್ಟೆ ನೋವು ಬಂದಿತ್ತು. ಇದರಿಂದ ಸುರೇಶ್ ಮೇಲೆ ಅಪರಾಧವು ಬಂದಿತ್ತು. ಸುರೇಶ್ ನಾನು ಇದರಲ್ಲಿ ಏನೂ ಬೆರೆಸಿಲ್ಲ ಎಂದು ಹೇಳಿದ. ಆದರೂ ಜನ ಕೇಳಲಿಲ್ಲ ಅವನ ಮಾತನ್ನು. ಅವನು ವಿಮಲಾ ಅಕ್ಕನ ಬಳಿ ಜನರನ್ನು ಕರೆದುಕೊಂಡು ಹೋಗಿದ. ವಿಮಲಾ ಅಕ್ಕಳು ನಾನು ಇಲ್ಲ ಇಲ್ಲ ಎಂದು ಸುಳ್ಳು ಹೇಳಿದ. ಆದರೂ ಸುರೇಶ್ ಅವಳ ಹತ್ತಿರ ಬಾಯಿ ಬಿಡಿಸಿದ. ಇದರಿಂದ ನನಗೆ ವಿಮಲಾ ಅಕ್ಕಳು ಮತ್ತೆ ತಿರುಗಿ ದಿನ ತುಪ್ಪ ಮಾರಲು ಹೋದಾಗ ಅವಳ ಹತ್ತಿರ ಯಾರೂ ತುಪ್ಪವನ್ನು ತೆಗೆದುಕೊಳ್ಳಲಿಲ್ಲ. ಒಂದು ದಿನ ತೆಗೆದುಕೊಳ್ಳಲಿಲ್ಲ, ಹಾಗೆ ಎರಡನೇ ದಿನವನ್ನು ತೆಗೆದುಕೊಳ್ಳಲಿಲ್ಲ. ವಿಮಲಾ ಅಕ್ಕಳಿಗೆ ಈ ರೀತಿ ನೀತಿಯಿಂದ ಅರ್ಥವಾಯಿತು. ಈ ಕಥೆಯ ನೀತಿ ನಮಗೆ ಸಿಕ್ಕಿದ್ದನ್ನು ಪಡೆದುಕೊಳ್ಳಬೇಕು. ಹಲೋ, ಓಕೆ, ತುಂಬಾ ಕ್ಯೂಟ್ ಆಗಿ ಹೇಳಿದ್ರಿ. ಸೊ ನೋಡ್ಕೊಂಡು ಓದ್ತಾ ಹೇಳಿದ್ರ ಅಥವಾ ನೆನ್ಪಿಟ್ಕೊಂಡು ಹೇಳಿದ್ರಾ? ನೆನ್ಪಿಟ್ಕೊಂಡು ಹೇಳಿದ್ದಕ್ಕ. ನೆನ್ಪಿಟ್ಕೊಂಡು ಹೇಳಿದ್ರಿ. ಓಕೆ, ಸೂಪರ್. ಅಂದ್ರೂ ನಿಮ್ಮ ಕನ್ನಡ ಪ್ರೊನೌನ್ಸಿಯೇಷನ್ ತುಂಬಾ ಸ್ವಚ್ಛವಾಗಿದೆ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಎಸ್ ನಯನ ಅವರೇ ಹೇಳಿ, ಇವತ್ತು ನಿಮ್ ಕಡೆಯಿಂದ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ನಮ್ ಮಿಸ್ಸಿಗೆ ತಿಳಿಸ್ಬೇಕಾಗಿತ್ತಕ್ಕ. ಹಾ, ತಿಳಿಸಿ. ಹ್ಯಾಪಿ ಬರ್ತ್ಡೇ ಮಿಸ್. ವಾ, ಸೋ ಸ್ವೀಟ್. ಸೊ ನಿಮ್ಮ ವಿನುತಾ ಮಿಸ್ಗೆ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ನಯನ ಅವರೇ. ನಿಮ್ಮ ಹೆಸರಕ್ಕ? ಶ್ರೀಗೌರಿ. ಶ್ರೀಗೌರಿ. ಹಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಹೀಗೆ ಕತೆಗಳು ಹೇಳ್ತಾ ಇರಿ. ಓಕೆನಾ? ಥ್ಯಾಂಕ್ ಯು. ಬೈ ಬಾಯ್. ಸ್ನೇಹನ ಅವರು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರು, ಒಂದು ಮುದ್ದಾದ ಕಥೆಯನ್ನ ಹೇಳಿದ್ರು. ಸೊ ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳ ಹತ್ರ ತುಂಬಾ ಸ್ವಚ್ಛವಾಗಿ ಪ್ರೊನೌನ್ಸಿಯೇಷನ್ ಮಾಡಿರೋ ಹೇಳ್ತಿದ್ದಾರೆ ಅಂತಂದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಆ ಕಥೆಗಳು ಕೇಳೋದಕ್ಕೆ ಅವ್ರು ಏನು ಹೇಳಿದಾರೆ ಅಂತ ಕೆಲವೊಂದ್ಸಲ ಅರ್ಥ ಆಗದಿದ್ರು ಕೂಡ ಅವ್ರ ಕಥೆಗಳನ್ನ ಅವ್ರ ಬಾಯಲ್ಲಿ ಕೇಳೋದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮಲ್ಲಿ ಕೂಡ ಯಾರೋ ಚಿಕ್ಕ ಚಿಕ್ಕ ಮಕ್ಕಳು ಕಥೆಗಳು ಹೇಳ್ತಾರೆ ಅಂದ್ರೆ ಖಂಡಿತವಾಗ್ಲೂ ಇವತ್ತು ಅವ್ರಿಗೆ ಅವಕಾಶ ಇದೆ. ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಕೃತಿಕಾ. ನಮಸ್ತೆ ಕೃತಿಕಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಚಿತ್ರದುರ್ಗ. ಚಿತ್ರದುರ್ಗ. ಓಕೆ, ಸೂಪರ್. ಸೊ ನಿಮ್ಮ ಯಾವ ಸ್ಕೂಲಲ್ಲಿ ಓದ್ತಾ ಇರೋದು ನೀವು? ನಾವು ಎಸ್. ಸೊ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು, ಆದರೆ ಸ್ವಲ್ಪ ಚಿಕ್ಕ ಚಿಕ್ಕ ಮಕ್ಕಳಿಗಾದರೆ ಸ್ವಲ್ಪ ಪ್ರಿಪೇರ್ ಮಾಡಿಸ್ಬಿಟ್ಟು ಆಮೇಲೆ ಕಾಲ್ ಮಾಡಿ. ಸೊ ಅವಾಗ ಅವರು ಕೂಡ ಆರಾಮಾಗಿ ಮಾತಾಡ್ತಾರೆ, ಇಲ್ಲ ಒಂದೇ ಸಲಕ್ಕೆ ಏನಾಗ್ತಿದೆ ಅಂತ ಡೌಟ್ ಬರುತ್ತೆ ಅವರಿಗೆ. ಸೊ ಎಸ್, ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಮಂಜುಳಾ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೆ ಮೇಡಮ್. ಓಕೆ, ಸೊ ಇವತ್ತು ನೀತಿ ಕಥೆಗಳ ಬಗ್ಗೆ ಮಾತಾಡ್ತಾ ಇದೀವಿ. ಅದಕ್ಕೂ ಮೊದಲು ಸೊ ನಿಮ್ಮ ವೀಕೆಂಡ್ ಹೇಗಿತ್ತು ಅಂತ ಹೇಳ್ಬಿಡಿ. ವೀಕೆಂಡ್ ನಮ್ಮ ಮಗಳು ಬಂದಿದ್ಲು ಊರಿಂದ, ಹರಿಹರದಿಂದ. ಮಗಳು ಮಗ ಎಲ್ಲರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ವಾವ್. ನಮ್ಮ 5ನೇ ಮಗಳು ಬಂದಿದ್ಲು ಮಂಗಳೂರಿಂದ. ಓಕೆ, ಎಲ್ಲರೂ ಸೇರಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಷ್ಟೇ ಮೇಡಮ್. ಸೊ ದಾವಣಗೆರೆ ಎಲ್ಲ ಬೆಣ್ಣೆ ದೋಸೆ ಎಲ್ಲ ಕೊಡ್ಸಿದ್ರ ಅವ್ರಿಗೆ? ಇವತ್ತು ಕರ್ಕೊಂಡು ಹೋಗಿದ್ದಾನೆ ನಮ್ಮ ಮಗ ಎಣ್ಣೆ ಹಿಡಿ ಕೊಡಿಸ್ಲಿಕ್ಕೆ. ಓಕೆ, ಸೊ ನೀವೇನ್ ಸ್ಪೆಷಲ್ ಮಾಡಿದ್ರಿ ನಿಮ್ಮ ಮಕ್ಕಳು ಬಂದಾಗ ಮನೆಗೆ? ಅಂದ್ರೆ ಇರ್ಲಿಲ್ಲ ಅವ್ರು ತುಂಬಾ ಹೊತ್ತು, ನಾವೇನು ಮಾಡಿಲ್ಲ. ಇವತ್ತು ಅದೇ ಹೋಟೆಲ್ ಕರ್ಕೊಂಡು ಹೋಗ್ತಿದ್ದಾನೆ ಡಿನ್ನರ್. ಓಕೆ ಓಕೆ, ಸೂಪರ್. ಸೊ ಒಳ್ಳೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನೀತಿ ಕಥೆಗಳ ಬಗ್ಗೆ ಮಾತಾಡ್ತಾ ಇದೀವಿ. ಹಾ ಮೇಡಮ್. ಸೊ ನೀವು ಕೂಡ ಒಂದೆರಡು ನೀತಿ ಕಥೆ ಹೇಳ್ಬಿಡಿ. ನೀತಿ ಕಥೆಗಳು ಅಂತಂದ್ರೆ ಅದೇ ಇದು ಯಾವ್ದು ಅಕ್ಬರ್ ಬೀರ್ಬಲ್ ಕತೆ ಹೇಳಿದ್ನಲ್ಲ ಮೇಡಮ್, ಅದು. ಹಾ, ಹೇಳಿ ಹೇಳಿ. ಅದೇ ಒಂದ್ಸಲ ಏನಾಗುತ್ತೆ ಅಂತಂದ್ರೆ ಬೀರ್ಬಲ್ ಆಸ್ಥಾನದಲ್ಲಿ ಕಳ್ತನ ಆಗಿರುತ್ತೆ. ಕಳ್ತನ ಆಗಿದ್ರೆ ಯಾರು ಕಳ್ತನ ಮಾಡಿದಾರ ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಅವ್ನು ಕಂಡಿಡಿಯೋದಕ್ಕೆ ಅಂತ ಹೇಳಿ ಒಂದು ಪ್ಲಾನ್ ಮಾಡ್ತಾನೆ ಬೀರ್ಬಲ್. ಅಲ್ಲಿ ಎಲ್ಲಾರ ಹತ್ರನು ಬರ್ತಾನೆ, ಕೈದಿಗಳ ಹತ್ರ ಎಲ್ಲಾರ ಹತ್ರನು ಬಂದು, ನೋಡ್ರಿ ನಿಮ್ಮಲ್ಲಿ ಇದು ಎಲ್ಲರಿಗೂ ಒಂದೊಂದು ಕೋಲ್ ಕೊಡ್ತಾನೆ. ಇದು ಮ್ಯಾಜಿಕ್ ಕೋಲ್. ಇದು ನಿಮ್ಮಲ್ಲಿ ಯಾರು ಕಳ್ತನ ಮಾಡಿರ್ತೀರೋ ಅವ್ರ ಕೋಲು 1 ಇಂಚ್ ಬೆಳೆದಿರುತ್ತೆ ನಾಳೆ ಅಷ್ಟೊತ್ತಿಗೆ ಅಂತ ಹೇಳ್ತಾನೆ. ಅದಕ್ಕೆ ನಿಜವಾಗ್ಲೂ ಕಳ್ತನ ಮಾಡಿದ್ದವನ್ ಏನ್ ಮಾಡ್ತಾನೆ ಅಂದ್ರೆ, ಹೆಂಗಿದ್ರೆ ನಾನ್ ಕಳ್ತನ ಮಾಡಿದೀನಲ್ಲ, ನನ್ ಕೋಲ್ 1 ಇಂಚ್ ಬೆಳೆದಿರುತ್ತೆ, ಕಟ್ ಮಾಡ್ಬಿಟ್ರೆ 1 ಇಂಚ್ ಕಟ್ ಮಾಡ್ಬಿಟ್ರೆ ನಾಳೆ ಗೊತ್ತಾಗಲ್ವಲ್ಲ, ಕರೆಕ್ಟ್ ಆಗ್ಬಿಡುತ್ತೆ ಅವಾಗ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, 1 ಇಂಚ್ ಕಟ್ ಮಾಡ್ತಾನೆ. ಅವಾಗ ಮಾರನೇ ದಿವಸ 1 ಇಂಚ್ ಕಟ್ ಆಗಿರುತ್ತೆ ಕೋಲು.
ಇನ್ನು ಉಳ್ದರವೆಲ್ಲ ಹೆಂಗಿರ್ತಾವ ಹಂಗೆ ಇರ್ತಾವ. ಸರಿ ಎಲ್ಲಾರು ನಿಮ್ ಕೋಲ್ ತೋರ್ಸ್ರಿ ಅಂತ ಹೇಳ್ತಾರೆ. ಅವಾಗ ಎಲ್ಲಾರು ಅವ್ರವ್ರ ಕೋಲ್ಗಳು ತೋರಿಸ್ತಾರ. ನಿಜವಾಗ್ಲೂ ಕಳ್ತನ ಮಾಡಿರ್ತಾನಲ್ಲ ಅವನು ಹೇಳ್ತಾನೆ, ಅವಂದು ಕೋಲ್ ತೋರಿಸ್ತಾನ, ಅವಂದು ಯಾಕೆ ನಿಂದು ಚಿಕ್ಕದಾಗಿದೆ ಅಲ್ಲ ಅಂತ. ಅದಕ್ಕೆ ಹೇಳ್ತಾನ, ಕಳ್ರು ಮನ್ಸು ಉಳ್ಳುಳ್ಗೆ ಅಂತ ನನಗ್ ಗೊತ್ತಿತ್ತು, ನೀ ಎಲ್ಲಾದ್ರೂ ಕೋಲು ಚಿಕ್ಕದಾಗ ಬೆಳೆಯೋದಕ್ ಸಾಧ್ಯನಾ? ಕಳ್ತನ ಮಾಡಿದ್ದವ್ರಿಗೆ ಅಳುಕಿರುತ್ತೆ, ಅದಕ್ಕೆ ಹೆಂಗಿದ್ರು ಬೆಳೆಯುತ್ತೆ ಅಂತ ತಿಳ್ಕೊಂಡು ನೀನ್ ಕಟ್ ಮಾಡಿದ್ದೆ ಅಲ್ಲ ಅಂತ. ಹೌದು ಸ್ವಾಮಿ ನಾನೇ ಕಳ್ತನ ಮಾಡಿದ್ದೆ ಅಂತ ಒಪ್ಕೊಂತಾನೆ. ಅವಾಗ ಅವನಿಗೆ ಶಿಕ್ಷೆ ಆಗುತ್ತೆ. ತುಂಬಾ ಚೆನ್ನಾಗಿದೆ ಕತೆ. ಹಾಡು ಹೇಳ್ತೀರಾ ಇವತ್ತು? ಹಾಡು ನಿಮ್ಮ ಮಕ್ಳಿಗೆ ಡೆಡಿಕೇಟ್ ಮಾಡಿದಾರೆ, ಹಾಡು ಹೇಳ್ತೀರಾ? ನಮ್ಮ ಮಕ್ಳಿಗ ಹೇಳ್ತೀನಿ. ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ, ಮಾತಲ್ಲಿ ಮಿತವಿರಲೇಬೇಕು, ನಿಮ್ಮ ನಡೆಯಲ್ಲಿ ಹಿತವಿರಲೇಬೇಕು. ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊನ್ನ ಹೂಗಳೇ, ಮಾತಲ್ಲಿ ಮಿತವಿರಲೇಬೇಕು, ನಿಮ್ಮ ನಡೆಯಲ್ಲಿ ಹಿತವಿರಲೇಬೇಕು. ಸೂಪರ್. ಥ್ಯಾಂಕ್ ಯು ಸೋ ಮಚ್ ಮಂಜುಳಾ ಅವರೇ. ಹೇಳಿ, ನಿಮ್ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ಇಲ್ಲ ಮೇಡಮ್, ಇವತ್ತು ಯಾರಿಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಶುಭ ಸಂಜೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್, ಮಂಜುಳಾ ಅವರು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರು. ಸೊ ವೀಕೆಂಡ್ ಅಲ್ಲಿ ಏನ್ ಮಾಡಿದ್ವಿ ಅಂತ ಕೇಳಿದಾಗ ತುಂಬಾ ಖುಷಿಯಾಗಿ ಹೇಳಿದ್ರು. ಇಡೀ ಫ್ಯಾಮಿಲಿ ಎಲ್ಲ ಸೇರ್ಕೊಂಡ್ಬಿಟ್ಟು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ. ಸೊ ಎಲ್ಲೋ ದೂರದಲ್ಲಿ ಓದ್ತಾ ಇರೋಂಥ ಮಕ್ಕಳೆಲ್ಲ ಮನೆಗೆ ಬಂದಾಗ ಏನೋ ಒಂಥರ ಖುಷಿಯಾಗುತ್ತೆ ತಾಯಂದ್ರಿಗೆ ಅಂತಾನೆ ಹೇಳ್ಬೋದು. ಸೊ ಮನೆಗೆ ಮತ್ತೆ ಒಂದು ತುಂಬಾ ಹೋಗ್ಬಿಟ್ಟಿದೆ. ಸೊ ಎಲ್ಲ ಕಲರವಾಗಿ ಬಂದಿದೆ ಮನೆಗೆ ಅಂತ ಅನಿಸ್ತಾ ಇರುತ್ತೆ. ಸೊ ಅವ್ರ ಮುಖದಲ್ಲಿ ಕೂಡ ಅದೊಂದಷ್ಟು ಖುಷಿ ಕೇಳಿಸ್ತಾ ಇತ್ತು ಅವ್ರ ಧ್ವನಿಯಲ್ಲಿ. ಸೊ ಎಸ್, ಬನ್ನಿ ಇನ್ನೊಬ್ರು ಕಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಸಲ್ಮಾ ಅವ್ರೆ, ಹೇಗಿದ್ದೀರಾ ಆಫ್ಟರ್ ಲಾಂಗ್ ಟೈಮ್? ಲಾಂಗ್ ಟೈಮ್, ಚೆನ್ನಾಗಿದ್ದೀನಿ. ನಿಮ್ಮ ವಾಯ್ಸ್ ಸ್ವಲ್ಪ ಡಲ್ ಆಗಿದೆ. ಶೀತ ಆಗಿದೆಯಾ? ಹಾ, ಶೀತ ಆಗಿದೆ ಮೇಡಮ್, ನಂಗೆ ಹೀಟ್ ಜಾಸ್ತಿ ಆಗಿ ಶೀತ ಆಗಿದೆ. ಓಕೆ, ಸೊ ಹುಷಾರಾಗಿ, ಓಕೆನಾ? ಹಾ, ಓಕೆ. ಸೊ ಇವತ್ತು ಬಂದ್ಬಿಟ್ಟು ನಾವು ನೀತಿ ಕಥೆಗಳ ಬಗ್ಗೆ ಮಾತಾಡ್ತಿದೀವಿ ಸಲ್ಮಾ ಅವರೇ. ಹೇಳಿ. ಸೊ ಅದಕ್ಕೂ ಮೊದಲು, ಸೊ ನಿಮ್ಮ ವೀಕೆಂಡ್ ಹೇಗಿತ್ತು? 2 ದಿನ ಏನೇನ್ ಮಾಡಿದ್ವಿ? ಸ್ಯಾಟರ್ಡೆ ಸಂಡೇ ನಮ್ದ್ರಲ್ಲಿ ಹಬ್ಬ ಇತ್ತು. ದಾವಣಗೆರೆಗೆ ಬಂದಿದ್ದೆ ಹಬ್ಬಕ್ಕಂತ ಅಮ್ಮನ ಮನೆಗೆ. ಓಕೆ, ಏನ್ ಹಬ್ಬ ಇತ್ತು? ಅದು ಹಿರಿಯರ್ ಮಾಡ್ತೀವಿ ನಾವು ಈ ಹಬ್ಬದಲ್ಲಿ. ಓಕೆ, ಅದು ಹಿರಿಯರನ್ನ ಮಾಡ್ತೀವಿ. ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಅದನ್ನ ಬಟ್ಟೆ, ಒಂದು ಹೊಸ ಬಟ್ಟೆ ಅವ್ರದ್ದು ಇಟ್ಬಿಟ್ಟು ಅವ್ರ ಹೆಸರಲ್ಲಿ ನಾವು ಪೂಜೆ ಮಾಡ್ತೀವಿ. ನಿಮ್ದ್ರಲ್ಲಿ ಪೂಜೆ ಮಾಡ್ತಾರಲ್ಲ ಅದೇ ತರ ನಮ್ ಇದ್ರಲ್ಲಿ ದುವಾ ಮಾಡ್ತೀವಿ ನಾವು ಅವ್ರ ಹೆಸರು ಹೇಳ್ಬಿಟ್ಟು. ಓಕೆ, ಸೊ ಅದಕ್ಕೇನಂತ ಕರೀತೀರಾ ಟೋಟಲ್ ಆಗಿ? ಶಾಬನ್ ಅಂತ ಕರಿತೀವಿ ನಾವು. ಓಕೆ, ಸೂಪರ್. ಸೊ ಅದು ಮಾಡಿದ್ರಿ ವೀಕೆಂಡ್ ಅಲ್ಲಿ, ಇವಾಗ ಸ್ಯಾಟರ್ಡೆ ಸಂಡೇ? ಸ್ಯಾಟರ್ಡೆ ಸಂಡೇ ಅದನ್ನ ಮಾಡಿ ರಾತ್ರಿ ನೈಟ್ ಬಂದೆ ನಾನು. ನಿನ್ನೆ ನೈಟ್ ಬಂದೆ, ಸಂಡೇ ನೈಟ್. ಇವತ್ತು ನೀತಿ ಕಥೆಗಳ ಬಗ್ಗೆ ಮಾತಾಡ್ತಾ ಇದೀವಿ ಸಲ್ಮಾ ಅವರೇ. ಹೇಳಿ. ಅಂದ್ರೆ ನಾವು ಚಿಕ್ಕಂದಿನಲ್ಲಿ ಕೇಳ್ತಾ ಇದೀವಿ ಸಾಕಷ್ಟು ನೀತಿ ಕತೆ, ಸ್ವಾಮಿ ಮತ್ತು ಮೊಲದ ಕತೆ ಆಗಿರ್ಬೋದು, ಸಾಕಷ್ಟು ಕತೆಗಳನ್ನ ಕೇಳ್ತಾ ಇದೀವಿ, ಮಾರಲ್ ಸ್ಟೋರೀಸ್ ನ. ಸೊ ನಿಮ್ಮ ಬಳಿ ಯಾವ್ದಾರ ಮಾರಲ್ ಸ್ಟೋರಿ ಇದೆಯಾ ಇವತ್ತು ವೀಕ್ಷಕರ ಜೊತೆ ಹಂಚ್ಕೊಳ್ಳೋದಕ್ಕೆ? ಏನ್ ಮೇಡಮ್? ಮಾರಲ್ ಸ್ಟೋರಿ ನಿಮ್ಮ ಬಳಿ ಯಾವ್ದಾರು ಇದೆಯಾ ಇವಾಗ ವೀಕ್ಷಕರ ಜೊತೆಗೆ ಹಂಚ್ಕೊಳ್ಳೋದಕ್ಕೆ? ಅವ್ರ ಜೊತೆ ಹಂಚ್ಕೊಳ್ಳೋದಕ್ಕೆ ಅಂದ್ರೆ ಅತಿ ಆಸೆ ಗತಿಗೇಡು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಮೇಡಮ್ ನಾನು. ಯಾವ್ದಕ್ಕೂನು ಜಾಸ್ತಿ ಆಸೆ ಪಡ್ಬಾರ್ದು. ಸಣ್ಣ ವಯಸ್ಸಲ್ಲಿ ನಾನ್ 4th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಅಜ್ಜಿಯ ಕತೆ ಅಂತ ಇತ್ತು ಒಂದು ಸ್ಟೋರಿ. ಅದು ಮಾರಲ್ ಸ್ಟೋರಿನೇ. ಅಜ್ಜಿ ನನ್ನಿಂದನೇ ಸೂರ್ಯ ಬೆಳಕಿಗೆ ಬರ್ತಾನೆ, ಮತ್ತೆ ನನ್ನಿಂದನೇ ಊರಿನ ಜನರೆಲ್ಲ ಬೆಂಕಿ ತಗೊಂಡ್ ಹೋಗಿ ಹತ್ತಿಸ್ಕೊಂಡು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾರೆ ಅಂತ ಇತ್ತು. ಅದೊಂದು ನೀತಿ ಕತೆ. ಅದು ಒಂದು ನಂಗೆ ಹೇಳಕ್ ಆಗ್ತಿಲ್ಲ. ಅದೇ ರೀತಿ ಹೇಳಿದ ತಕ್ಷಣ ಕತೆ ನೆನಪಾಯ್ತು ನನಗೆ. ನನಗೂ ಕೂಡ ಮರ್ತೋಗಿತ್ತ ಕತೆ. ಅಜ್ಜಿಯ ಜಂಬದ ಕತೆ ಇರ್ಬೇಕದು. ಹೌದು, ಜಂಬದ ಕೋಳಿಯ ಕತೆ. ಜಂಬದ ಕೋಳಿಯ ಕತೆ. ನನ್ ಕೋಳಿ ಕೂಗಿದ್ರೇನೆ ಅಜ್ಜಿ ಬೆಳಕು ಹರಿಯೋದು, ಸೂರ್ಯನ ಕೂಡ ಅವಾಗ್ಲೇನೆ ಹುಟ್ಟೋದು. ನನ್ ಕೋಳಿ ಕೂಗಿದ ತಕ್ಷಣನೇ ನನ್ನಿಂದನೇ
ಊರಿನ ಜನ ಎಲ್ಲ ಅಡ್ಗೆ ಮಾಡ್ಕೊಂಡು ಊಟ ಮಾಡೋದು ಅಂತ ಒಂದ್ ಮಾರಲ್ ಸ್ಟೋರಿ ಅದು. ಆತರ ಜಂಬ ಮಾಡ್ಬಾರ್ದು, ನಾನೇ ನಂದು ಅಂತ ಜಂಬ ಮಾಡ್ಬಾರ್ದು ಯಾರ ಹತ್ರನು, ಎಲ್ಲಾರ ಹತ್ರನು ಸರಳವಾಗಿರ್ಬೇಕು. ಅದು ಸ್ಟೋರಿ ನೆನಪಿಗೆ ಬರುತ್ತೆ ನಂಗೆ, ಮಾರಲ್ ಸ್ಟೋರಿ ಅಂದ್ರೆ. ಓಕೆ, ತುಂಬಾ ಚೆನ್ನಾಗಿರೋ ಕತೆ ನೆನ್ಪು ಮಾಡಿದ್ರಿ. ಹಾ ಓಕೆ ಸಲ್ಮಾ ಅವರೇ, ಸೊ ಹೇಳಿ, ಇವತ್ತು ನಿಮ್ ಕಡೆಯಿಂದ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ಶುಭಾಶಯ ಅಂತ ಇಲ್ಲ, ಇವಾಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದಾವಲ್ಲ ಮೇಡಮ್. ಹೌದು. ಪ್ರತಿಯೊಬ್ಬರಿಗೂನು ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ, ಓದೋರಿಗೆ. ಆಮೇಲೆ ಮುಂದಿನ ಫ್ಯೂಚರಿಗೆ SSLC ಬರೆಯೋರಿಗೆ, ಸೆಕೆಂಡ್ PUC ಬರೆಯೋರಿಗೆ, ಅವ್ರಿಗೆಲ್ಲದು ಏನದ್ದು ಇದನ್ನ ಹೇಳಕ್ ಇಷ್ಟಪಡ್ತೀನಿ. ಚೆನ್ನಾಗ್ ಓದ್ರಿ, ಚೆನ್ನಾಗ್ ಬರೀರಿ, ಒಳ್ಳೆ ಆಲೋಚನೆ ಮಾಡ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಕಾರ್ಯಕ್ರಮ ನೋಡ್ತಿದಾರೆ, ಎಲ್ಲ ಮಕ್ಕಳು ಎಕ್ಸಾಮ್ಸ್ ಗಳನ್ನ ತಗೊಳ್ತಾ ಇದಾರೆ, ಸೊ ಎಲ್ರಿಗೂ ಕೂಡ ಸಲ್ಮಾ ಅವರ ಕಡೆಯಿಂದ ಆಲ್ ದ ಬೆಸ್ಟ್. ಓಕೆನಾ? ಹಾ, ಓಕೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸಲ್ಮಾ ಅವರೇ. ನಿಮ್ಗೂ ಕೂಡ ಶುಭ ಸಂಜೆಗೆ. ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ. ಹಾ, ಓಕೆ ಮೇಡಮ್, ಸರಿ. ಸಲ್ಮಾ ಅವ್ರು ಕೂಡ ತುಂಬಾ ಒಳ್ಳೆ ಕಥೆಯನ್ನ ನೆನೆಸಿದ್ರು. ಸೊ ಯಾವ ರೀತಿ ಜಂಬದ ಕೋಳಿಯ ಕತೆ, ನಾವೆಲ್ಲ ಚಿಕ್ಕಂದೆಲ್ಲ ಸಾಕಷ್ಟು ಕೇಳಿದ್ವಿ ಈ ಕತೆನ. ಸೊ ಏನಾಗತ್ತಪ್ಪ ಅಂದ್ರೆ, ಒಂದು ಅಜ್ಜಿ ಇರ್ತಾರೆ. ಸೊ ಅಜ್ಜಿ ಹತ್ರ ಒಂದು ಕೋಳಿ ಇರುತ್ತೆ. ಸೊ ಹುಂಜ ಇರುತ್ತೆ ಬೇಸಿಕಲಿ. ಸೊ ಹುಂಜ ಏನ್ ಮಾಡ್ತಿರುತ್ತೆ ಅಂದ್ರೆ, ಬೆಳಗ್ಗೆ ಜೋರಾಗಿ 4 ಗಂಟೆಗೆ 5 ಗಂಟೆಗೆ ಕೂಗ್ಬಿಟ್ಟು ಸೊ ಇಡೀ ಊರ್ನೇ ಎಬ್ಬಿಸ್ತಾ ಇರುತ್ತೆ. ಸೊ ಕೋಳಿ ಕೂಗಿದ ತಕ್ಷಣ ಎಲ್ರಿಗೂ ಎಚ್ಚರ ಆಗ್ತಿರುತ್ತೆ. ಸೊ ಹಾಗಾಗಿ ಅಜ್ಜಿಗೆ ಏನ್ ಅನ್ಕೊಂಡಿರ್ತಾರೆ ಅಂತಂದ್ರೆ, ನನ್ನ ಕೋಳಿಯಿಂದನೇ ಇಡೀ ಬೆಳಕು ಹರಿಯೋದು, ನನ್ನ ಕೋಳಿ ಕೂಗಿದ್ರೇನೆ ಸೂರ್ಯ ಹುಟ್ಟೋದು ಅಂತ ಅನ್ಕೊಂಡಿರ್ತಾರೆ. ಜೊತೆಗೆ ಅವ್ರ ಹತ್ರ ಒಂದು ಇಡ್ಲಿ ಇರುತ್ತೆ, ಸಾಕಷ್ಟು ಇಡ್ಲಿಗಳನ್ನ ಇಟ್ಕೊಂಡಿರ್ತಾರೆ. ಸೊ ಹಾಗಾಗಿ ಅವರ ಇಡ್ಲಿನ ತಗೊಂಡು ಹೋಗಿನೇ ಎಲ್ಲರೂ ಮನೇಲಿ ಅಡುಗೆ ಮಾಡೋದು. ಸೊ ಹಾಗಾಗಿ ಬೆಂಕಿ ಅವರೆಲ್ಲ ಹಚ್ಬೇಕು ಅಂತಂದ್ರೆ ಅಜ್ಜಿ ಇಡ್ಲಿನ ತಗೊಂಡು ಹೋಗ್ಬೇಕು ಅಂತ ಅವ್ರು ಅನ್ಕೊಂಡಿರ್ತಾರೆ. ಸೊ ಹಾಗಾಗಿ ಒಂದು ದಿನ ನಾನು ಮಲ್ಕೊಂಡೆ ಅಂತ ಅಂದ್ರೆ, ಅಥವಾ ಒಂದು ದಿನ ನಾನು ಬಾಗ್ಲು ತೆಗಿಲಿಲ್ಲ ಅಂತಂದ್ರೆ, ನನ್ನ ಕೋಳಿ ಇಲ್ಲ ಅಂತ ಅಂದ್ರೆ, ಸೊ ಇವರಿಗೆಲ್ಲ ಬೆಳಕೆ ಆಗಲ್ಲ, ಇವರೆಲ್ಲ ಏನೋ ಅಂತ ಬೆಂಕಿ ಹೆಚ್ಚಿ ಅಡುಗೆ ಮಾಡೋಕ್ಕೆ ಆಗಲ್ಲ ಅಂತ ಅವ್ರು ಅನ್ಕೊಂಡಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಅಜ್ಜಿ ಏನ್ ಮಾಡ್ತಾರಪ್ಪ ಅಂದ್ರೆ, ಅವ್ರನ್ನ ಕೋಳಿನ ಕತ್ಕೊಂಡು ಸೊ ಮನೆಗೆ ಬಾಗ್ಲ ಹಾಕ್ಬಿಟ್ಟು ಸೊ ಹೋಗ್ಬಿಡ್ತಾರೆ ಒಂದು ವಾರ. ಸೊ ಬರೋದೇ ಇಲ್ಲ, ನೋಡೋಣ ಈ ಹಳ್ಳಿಯವರೆಲ್ಲ ಏನ್ ಮಾಡ್ತಾರೆ ಅಂತ. ಸೊ ಅವರೆಲ್ಲ ದಿನನಿತ್ಯದಂಗೆ ಬೆಳಕಾಗುತ್ತೆ, ಸ್ವಲ್ಪ ಲೇಟಾಗಿ ಹೇಳ್ತಾರೆ ಅಷ್ಟೇ, ಕೋಳಿ ಕೂಗಿಲ್ಲ ಅಂದ ತಕ್ಷಣ ಸ್ವಲ್ಪ ಲೇಟಾಗಿ ಹೇಳ್ತಾರೆ. ಬಟ್ ಮನೆಯೆಲ್ಲ ಅಡುಗೆ ಮಾಡ್ಕೊಳ್ತಾರೆ. ಸೊ ಬೆಂಕಿ ಬೇರೆ ಕಡೆಯಿಂದ ಅರೇಂಜ್ ಮಾಡ್ಕೊಳ್ತಾರೆ, ಹಚ್ಕೊಳ್ತಾರೆ, ಅಡುಗೆ ಮಾಡ್ಕೋತಾರೆ. ಸೊ ಅಜ್ಜಿ ಇಲ್ಲ ಅಂದ್ರೂ ಕೂಡ ತುಂಬಾ ಚೆನ್ನಾಗೇ ಇರುತ್ತೆ ಊರು. ಸೊ ಇದು ಒಂಥರ ಕತೆ ಅಂತಾನೆ ಹೇಳ್ಬೋದು. ಅಜ್ಜಿಯ ಒಂದು ಸೊಕ್ಕಿನ ಕತೆ, ಅಥವಾ ಏನೋ ಒಂಥರ ನನ್ನ ಪ್ರೈಡ್, ನನ್ನ ಮೇಲೆ ಒಂದು ಈಗೋ, ನಾನಿದ್ರೇನೆ ಈ ಒಂದು ಊರಿಗೆ ಒಂದು ಬೆಳಕಾಗೋದು ಅನ್ನೋಂಥದ್ದು ಈಗೋ ಇರುತ್ತೆ. ಸೊ ಅದು ಹೋಗುತ್ತೆ ಅಂತಾನೆ ಹೇಳ್ಬೋದು. ನಾನು ಚಿಕ್ಕನಲ್ಲಿ ಕೇಳಿದಂಥ ಕತೆ. ಸೊ ಅದು ಕೂಡ ಅವ್ರು ಸಲ್ಮಾ ಅವ್ರು ನೆನ್ಪು ಮಾಡಿದ್ರು. ನಿಮ್ಮ ಬಳಿ ಅದರ ಕತೆ ಇತ್ತು ಅಂದ್ರೆ ಖಂಡಿತವಾಗ್ಲೂ ಅದನ್ನೆಲ್ಲ ನಮ್ಮ ಜೊತೆ ಇವತ್ತು ಹಂಚ್ಕೋಬಹುದು. ಬನ್ನಿ, ಇನ್ನೊಬ್ರು ಕಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಕಾರ್ತಿಕ್ ಅವ್ರು, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸ್ಕೂಲ್ಗೆ ಹೋಗಿ ಬಂದ್ರ ಇವತ್ತು? ಸ್ಕೂಲಿಗೆ ಹೋಗಿ ಬಂದ್ರಾ? ಏನ್ ಹೇಳ್ಕೊಟ್ರು ಸ್ಕೂಲಲ್ಲಿ ಇವತ್ತು? ಮ್ಯಾಥ್ಸ್ ಅಲ್ಲಿ ಏನ್ ಹೇಳ್ಕೊಟ್ರು? ಮ್ಯಾಥ್ಸ್ ಅಲ್ಲಿ ಏನ್ ಹೇಳ್ಕೊಟ್ರು ಇವತ್ತು? ಯಾವುದು? ಓಕೆ. ಸೊ ಅದರ ಪೋಯಮ್ ಹೇಳ್ತೀರಾ ಇವತ್ತು? ಖಂಡಿತ ಹೇಳಿ. Through the mist up the winding road, to the mountain high, I did climb. Eager I walk over stones and dust, higher and higher, lost in my mind, legs acting from the ascent, chest rising and falling. 'Tis not easy I find. Breathless reaching for the sky, searching the blue, clouds cover eyes blind. Stumbling now, stones loose. Muscles grow numb, passing the incline. Apex reached, breathless fascination, the world beneath me, confined now mine. ಆಯ್ತು ಮೇಡಮ್. ಓಕೆ, ಸೂಪರ್. ಸೊ ಏನಿದ್ರೆ ಹೆಡ್ಡಿಂಗ್ ಏನು ಪೋಯಮ್ದು? ಮೌಂಟೇನ್ ಕ್ಲೈಂಬಿಂಗ್. ಮೌಂಟೇನ್ ಕ್ಲೈಂಬಿಂಗ್ ಯಾರು ಬರ್ದಿರೋದು? ಲೌರ್ ಹೋವೆಲ್ ಆರ್ನರ್. ಓಕೆ, ಸೂಪರ್. ಸೊ ನಿಮ್ ಟ್ಯೂಷನ್ ಟೀಚರ್ ತರ ಫೀಲ್ ಬರುತ್ತೆ ನನಗೆ. ದಿನ ಬಂದ್ಬಿಟ್ಟು ಒಂದು ಪೋಯಮ್ ಹೇಳ್ತಾರಲ್ವಾ, ಚೆನ್ನಾಗಿರೋದು. ಹಾ ಮೇಡಮ್, ಥ್ಯಾಂಕ್ಸ್ ಮೇಡಮ್. ಓಕೆ. ಸೊ ಇವತ್ತು ನೀತಿ ಕಥೆಗಳನ್ನ ಹೇಳ್ಬೇಕು. ಸೊ ನೀತಿ ಕಥೆಗಳ ಬಗ್ಗೆ ಮಾತಾಡ್ತಿದೀವಿ. ಸೊ ನಿಮ್ಮ ಹತ್ರ ಯಾವ್ದಾರ ನೀತಿ ಕಥೆ ಇದೆಯಾ, ಚಿಕ್ಕಂದೆಲ್ಲ ಕೇಳ್ದಂಥದ್ದು? ಹಾ ಮೇಡಮ್, ಹೇಳ್ತೀನಿ ಮೇಡಮ್. ಖಂಡಿತ ಹೇಳಿ. ಒಂದು ಊರಲ್ಲಿ 2 ಬೆಕ್ಕಿರ್ತವೆ. ಅವೆರಡಕ್ಕೆ ಬೆಣ್ಣೆ ಸಿಕ್ಕಿರುತ್ತೆ ಮೇಡಮ್. ಓಕೆ. ಅವು ನನಿಬೇಕು ಅಂತ ಕಿತ್ತಾಡ್ತಿರ್ತಾವ ಮೇಡಮ್ ಬೆಣ್ಣೆನ. ಓಕೆ. ಅಲ್ಲಿಗೆ ಒಂದ್ ಮಂಗ ಬರುತ್ತೆ ಮೇಡಮ್. ಹಾ. ಆ ಮಂಗ ಬಂದು ಯಾಕೆ ಕಿತ್ತಾಡ್ತಿದೀರ ಅಂತ ಕೇಳತ್ ಮೇಡಮ್ ಬೆಕ್ಕುಗಳನ್ನ.
ಅದಕ್ಕೆ ಆ ಬೆಕ್ಕುಗಳು ನಾನು ಫಸ್ಟ್ ಬೆಣ್ಣೆ ಹುಡುಕಿದ್ದು, ಅದಕ್ಕೆ ನನಗೆ ಜಾಸ್ತಿ ಬೇಕು ಅಂತ ಒಂದ್ ಬೆಕ್ಕು ಹೇಳುತ್ತೆ ಮೇಡಮ್. ಅದಕ್ಕೆ ಇನ್ನೊಂದ್ ಬೆಕ್ಕು ನಾನು ಈ ಬೆಣ್ಣೆ ಡಬ್ಬ ತಂದಿದ್ದು ನನಗೆ ಜಾಸ್ತಿ ಬೇಕು ಅಂತ ಇನ್ನೊಂದ್ ಬೆಕ್ಕು ಹೇಳುತ್ತೆ ಮೇಡಮ್. ಹೀಗೆ ಕಿತ್ತಾಡ ಹೋಗ್ಬೇಕಾದ್ರೆ ಮಂಗ ಒಂದ್ ತಕ್ಕಡಿ ತಗೊಂಬರುತ್ತೆ ಮೇಡಮ್. ತಕ್ಕಡಿ ತಗೊಂಬಂದು ಅದ್ರಲ್ಲಿ ಬೆಣ್ಣೆ ಹಾಕ್ತು ಮೇಡಮ್. ಈ ಕಡೆ ಸ್ವಲ್ಪ ಬೆಣ್ಣೆ ಆಗುತ್ತೆ. ಬೆಣ್ಣೆ ಹಾಕಿದ್ಮೇಲೆ ಇದ್ರಲ್ಲಿ ಜಾಸ್ತಿ ಇದೆ ಇದ್ರಲ್ಲಿ ಜಾಸ್ತಿ ಇದೆ ಅಂತ ಒಂದ್ ಬೆಕ್ಕು ಹೇಳುತ್ತೆ. ಅದ್ರಲ್ಲಿರೋ ಸ್ವಲ್ಪ ಬೆಣ್ಣೆನ ಮಂಗ ತಿನ್ನತ್ ಮೇಡಮ್. ಇನ್ನೊಂದ್ರಲ್ಲಿ ಜಾಸ್ತಿ ಇದೆ ಅಂತ ಇನ್ನೊಂದ್ ಬೆಣ್ಣೆ ಅದ್ರಲ್ಲೂ ಸ್ವಲ್ಪ ಬೆಣ್ಣೆನ ಮಂಗ ತಿನ್ನತ್ ಮೇಡಮ್. ಈಗ ಬೆಕ್ಕುಗಳು ಕಿತ್ತಾಡುವಾಗ ಮಂಗ ಅಷ್ಟು ಬೆಣ್ಣೆ ತಿನ್ಬೇಕು ಮೇಡಮ್. ಇದ್ರ ನೀತಿ ಇಬ್ಬರ ಜಗಳದಲ್ಲಿ ಮೂರನೇವನಿಗೆ ಲಾಭ ಮೇಡಮ್. ವಾವ್ ಸೂಪರ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಕತೆನಾ. ಥ್ಯಾಂಕ್ ಯು ಮೇಡಮ್. ಹೇಳಿ, ನಿಮ್ ಕಡೆಯಿಂದ ಇವತ್ತು ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ? ಎಲ್ಲರಿಗೂ ಟಿವಿ ನೋಡ್ತಾರೆ ಎಲ್ಲರಿಗೂ ಶುಭ ಸಂಜೆ ಮೇಡಮ್. ಸೂಪರ್, ನಿಮ್ ಕಡೆಯಿಂದ ಟಿವಿ ನೋಡ್ತಾರೆ ಎಲ್ರಿಗೂ ಕೂಡ ಶುಭ ಸಂಜೆ. ಓಕೆನಾ? ಹಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಹಾ ಮೇಡಮ್. ಥ್ಯಾಂಕ್ ಯು, ಬಾಯ್. ಎಸ್, ಒಂದು ಸೂಪರ್ ಆಗಿರೋಂಥ ಪೋಯಮ್ ಹೇಳಿದ್ರು, ಜೊತೆಗೆ ಒಂದು ಕಥೆಯನ್ನ ಕೂಡ ಹೇಳಿದ್ರು. ಸೊ ಇಬ್ಬರ ಜಗಳ ಮೂರನೇದವನಿಗೆ ಲಾಭ. ಇದನ್ನೆಲ್ಲ ಚಿಕ್ಕಂದಿನಲ್ಲಿ ಕೇಳ್ತಾ ಇದ್ವಿ ನಾವು. ಸೊ ತಕಡಿ ಯಾವ ರೀತಿ ತೂಗ್ತಾ ಇರುತ್ತೆ, ಒಂದು ಸ್ವಲ್ಪ ಜಾಸ್ತಿ ಆಯ್ತು ಬೆಣ್ಣೆ ಅಂತ ಮಂಗ ಒಂದು ಸ್ವಲ್ಪ ಬೆಣ್ಣೆ ಅಲ್ಲಿ ತಿಂದ್ಬಿಡುತ್ತೆ. ಸೊ ಒಟ್ಟು ಇಬ್ಬರು ಜಗಳ ಆಡ್ತಾ ಆಗ್ತಾ ಪೂರ್ತಿ ಮಂಗನೇ ತಿಂದ್ಬಿಡುತ್ತೆ ಬೆಣ್ಣೆನ ಅಂತ. ಸೊ ತುಂಬ ಚೆನ್ನಾಗಿತ್ತು ಕತೆ. ಸೊ ಎಸ್, ಬನ್ನಿ ಇನ್ನೊಬ್ರು ಕಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಡಿಸ್ಕನೆಕ್ಟ್ ಆಗಿದೆ, ದಯವಿಟ್ಟು ಕರೆ ಮಾಡಿದಾಗ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಹಾಗೆ ಜೊತೆಗೆ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಕೂಡ ಮಾತಾಡಿ. ಸೊ ಟಿವಿ ಹತ್ರ ನಿಂತ್ಕೊಂಡು ಅಥವಾ ಟಿವಿ ನೋಡ್ತಾ ನೀವು ಮಾತಾಡ್ತಿದ್ದೀರಾ ಅಂತಂದರೆ, ಅಥವಾ ಟಿವಿನಲ್ಲಿ ನೋಡ್ತಾನೆ ಅಲ್ಲಿದೆ ಕೇಳಿಸ್ಕೊಂಡು ಮಾತಾಡ್ತಿದ್ದೀರಾ ಅಂದರೆ ನಿಮಗೆ ಸಾಕಷ್ಟು ಡಿಸ್ಟರ್ಬೆನ್ಸ್ ಆಗುತ್ತೆ, ಹಾಗೆ ಲೇಟ್ ಆಗುತ್ತೆ ಕೂಡ ನೀವು ಮಾತಾಡೋದು. ಸೊ ಆ ರೀತಿ ಆಗಬಾರ್ದು ಅಂದರೆ ದಯವಿಟ್ಟು ಟಿವಿಯಲ್ಲಿ ಮ್ಯೂಟ್ ಮಾಡಿ ಹಾಗೂ ನೆಟ್ವರ್ಕ್ ಚೆನ್ನಾಗಿರೋ ಕಡೆ ಬಂದು ನಿಂತ್ಕೊಂಡು ಮಾತಾಡಿ. ಸೊ ಎಸ್, ಬನ್ನಿ ಇನ್ನೊಬ್ರು ಕಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಹಲೋ, ನಮಸ್ತೆ, ನಿಮ್ಮ ಹೆಸರು ರುಚಿತಾ. ಹೇಳಿ ಇನ್ನೊಂದ್ಸಲ. ರುಚಿತಾ. ನಮಸ್ತೆ ರುಚಿತಾ ಅವರೇ, ಯಾವ ಕ್ಲಾಸಲ್ಲಿ ಓದ್ತಿರೋದು ನೀವು? 3ನೇ ತರಗತಿ ಅಕ್ಕ. ಇವಾಗ ಕರೆ ಮಾಡಿದ್ರಾ ನೀವು? ಹೂನಕ್ಕ. ನಿಖಿತಾ ನಿಮ್ಮ ಹೆಸರು? ಹೂನಕ್ಕ. ಓಕೆ, ಹೇಳಿ ನಿಖಿತಾ ಅವರೇ, ಗೊತ್ತಾಯ್ತಾ ನಿಮ್ಗೆ ಕತೆ? ಏನಕ್ಕ? ಕತೆ ಗೊತ್ತಾಯ್ತಾ? ಕತೆ ಕೇಳಿಸ್ಕೊಂಡ್ ಬಂದ್ರಾ? ಏನಕ್ಕ? ಕತೆ ಹೇಳ್ತೀರಾ? ಇಲ್ಲಕ್ಕ. ಪೋಯಂ ಹೇಳ್ತೀನಕ್ಕ. ಪೋಯಂ ಹೇಳ್ತೀರಾ? ಹೇಳಿ. ಕೇಳಿರಿ ಮಕ್ಕಳು ನಾನಿನ ಪ್ರಜೆಗಳು, ಕೇಳಿರಿ ಏಳಿಗೆ ಮಾತೊಂದ, ಸ್ವತಂತ್ರಕ್ಕಾಗಿ ಹೋರಾಡಿ ಮಡಿದ ಕಿತ್ತೂರು ರಾಣಿಯ ಕಥೆಯಿಂದ, ಕಿತ್ತೂರು ರಾಣಿಯ ಕಥೆಯಿಂದ. ಬೆಳಗಾವಿ ಜಿಲ್ಲೆಯ ಕಾಕತಿಯಲ್ಲಿ ವೀರ ಪೃಥ್ವಿಯು ಜಯಿಸಿದಳು, ಧೂಳಪ್ಪ ದೇಸಾಯಿ ಪದ್ಮಾವತಿಯ ಕುಲಪುತ್ರೇ ಚೆನ್ನಮ್ಮ. ಓಹೋ, ಕುಲಪುತ್ರೇ ಚೆನ್ನಮ್ಮ. ಹಲೋ, ಹಾ, ಚೆನ್ನಾಗಿ ಹೇಳಿದ್ರಿ. ನಿಮ್ಮ ಹೆಸರಿನ ಸ್ಪೆಲ್ಲಿಂಗ್ ಹೇಳಿ ನೋಡೋಣ. ಹಲೋ, ನಿಮ್ಮ ಹೆಸರಿಂದು ಸ್ಪೆಲ್ಲಿಂಗ್ ಹೇಳಿ. NITHA. ನಿಖಿತಾ ನೀವು ಹಾಗಾದ್ರೆ? ಓಕೆ ಸರ್, ತುಂಬಾ ಚೆನ್ನಾಗಿ ಪೋಯಂ ಹೇಳಿದ್ರಿ ನಿಖಿತಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾರೆ, ಓಕೆನಾ? ನಿಮ್ಮ ಮಿಸ್ಸಿಗೆ ವಿಷಯ ಹೇಳ್ತೀರಾ? ಹೇಳಿ. ನಿಮ್ಮ ಹೆಸರು? ಹಾ, ವಿಶ್ ಮಾಡಿ. ಎಸ್, ಅವರಿಗೆ ನಿಮ್ಮ ಕಡೆಯಿಂದ, ನಿಮ್ಮ ಅಕ್ಕ ಅವರಿಗೆ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಓಕೆನಾ? ಥ್ಯಾಂಕ್ ಯು. ಹೀಗೆ ಕರೆ ಮಾಡ್ತೀರಿ. ಬಾಯ್. ತುಂಬಾ ಕ್ಯೂಟ್ ಆಗಿ ಮಾತಾಡಿದ್ರು. ಸೊ ರುಚಿತಾ ಅಂತ ಹೇಳಿದ್ರ, ನಿಖಿತಾ ಅಂತ ಹೇಳಿದ್ರ ಅಂತ ಗೊತ್ತಾಗಿಲ್ಲ. ಸೊ ಸ್ಪೆಲ್ಲಿಂಗ್ ಕೇಳಿದಾಗ ಗೊತ್ತಾಯ್ತು, ಎನ್ ಅಂತಾನೆ ಹೇಳಿದ್ರು, ನಿಖಿತಾ ಅಂತಾನೆ ಹೇಳಿದ್ರು ಅಂತ. ಎಸ್, ಬನ್ನಿ ಇನ್ನೊಬ್ರು ಕಾಲ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ವರ್ಷಿಣಿ. ನಮಸ್ತೆ ವರ್ಷಿಣಿ ಅವರೇ, ಎಷ್ಟು ಸಾಡಾಗಿ ಹೇಳಿದ್ರಲ್ಲ ವರ್ಷಿಣಿ ಅಂತ. ಹಲೋ ಹಲೋ, ಯಾವ ಕ್ಲಾಸಲ್ಲಿ ಓದ್ತಿರೋದು ನೀವು? 7th. ಸೊ ಯಾವ ಸ್ಕೂಲಲ್ಲಿ ಓದ್ತಾ ಇರೋದು? ಯಾವುದು? ಗೌರ್ಮೆಂಟ್ ಸ್ಕೂಲ್. ಗೌರ್ಮೆಂಟ್ ಸ್ಕೂಲ್ ಹೆಸರೇನಿದೆ? ಯಾವ ಊರಲ್ಲಿ?
GHPS ಕೆಲ್ಲಡ್. ಓಕೆ ಸೂಪರ್. ಸರ್ ನಿಮ್ಮ ಸ್ಕೂಲಲ್ಲಿ ನಿಮ್ಮ ಫೇವ್ರೆಟ್ ಟೀಚರ್ ಯಾರು? ಅನಿತಾ ಮಿಸ್. ಅನಿತಾ ಮಿಸ್. ಏನು ಹೇಳ್ಕೊಡ್ತಾರೆ ಅನಿತಾ ಮಿಸ್ಸು? ಇಂಗ್ಲಿಷ್ ಎಲ್ಲ ಹೇಳ್ಕೊಡ್ತಾರೆ. ಅದಕ್ಕೆ ಇಂಗ್ಲಿಷ್ ಎಲ್ಲ ಹೇಳ್ಕೊಡ್ತಾರೆ. ಯಾವ್ದಾದ್ರು ಪೋಯಮ್ ಹೇಳ್ತೀರಾ ಇವತ್ತು? ಹೇಳಿ. ಇವತ್ತು ನೋಡ್ಕೊಂಡು ಹೇಳ್ತಿದ್ದೀರಾ? ಹೇಳಿ ಹೇಳಿ. ಕ್ಲೈಂಬಿಂಗ್ ಹೇಳ್ತೀನಿ. ಖಂಡಿತ ಹೇಳಿ. Through the mist of the winding road to the mountain I did climb. Eager I walk over stones and ash, higher and higher, lost in my mind. Legs shaking from the ascent, chest rising and falling. It's not easy I find. Breathless reaching for the sky, searching the blue. Clouds cover eyes blind. ಇಷ್ಟೇನಾ? ಅಷ್ಟೇ. ಎಸ್, ತುಂಬ ಚೆನ್ನಾಗಿ ಹೇಳಿದ್ರಿ ಪೋಯಮು. ರಾಗ ನೀವೇ ಹಾಕಿದ್ದ ಅದಕ್ಕೆ ಟ್ಯೂನು? ಫೋನಲ್ಲಿ ನೋಡ್ಕೊಂಡಿದ್ದೆ. ಫೋನಲ್ಲಿ ನೋಡ್ಕೊಂಡು ಹೇಳಿದ್ರಿ. ಒಂದು ಒಳ್ಳೆ ಕೆಲಸ ಆಯ್ತು. ಫೋನಲ್ಲಿ ಎಷ್ಟು ತಾಸು ನೋಡ್ತೀರಾ ದಿನಕ್ಕೆ ನೀವು ಫೋನು? ಒಂದ್ ಅರ್ಧ ಗಂಟೆ ನೋಡ್ತೀನಿ. ಒಂದು ಅರ್ಧ ಗಂಟೆ ಅಷ್ಟೇ ನೋಡೋದ ನೀವು? ಏನ್ ನೋಡ್ತೀರಾ ಫೋನಲ್ಲಿ? ಯೂಟ್ಯೂಬ್ ನೋಡ್ತೀನಿ. ಯೂಟ್ಯೂಬ್ ನೋಡ್ತೀರಾ? ಓಕೆ ಸೂಪರ್. ಸೆಸ್ ಹೇಳಿ, ಇವತ್ತು ನಿಮ್ಮ ಕಡೆಯಿಂದ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ಇಲ್ಲ, ಯಾರಿಗೂ. ಕರೆಕ್ಟ್. ಇವತ್ತು ಮಾರಲ್ ಸ್ಟೋರಿ ಹೇಳ್ತಾ ಇದೀವಿ. ಯಾರನ್ನ ಮಾರಲ್ ಸ್ಟೋರಿ ಹೇಳ್ತೀರಾ ನೀವು? ಯಾವ್ದು ಗೊತ್ತಿಲ್ಲ ನಿಮ್ಗೆ? ಯೂಟ್ಯೂಬ್ ಎಲ್ಲ ನೋಡ್ತಿರ್ತೀರಾ, ಕೇಳಿಲ್ವಾ? ಹಲೋ, ಕತೆ ಗೊತ್ತಿಲ್ವಾ ನಿಮ್ಗೆ? ಯಾವ ಕತೆನೋ ಗೊತ್ತಿದೆ, ನೆನಪಿಲ್ಲ. ಹೇಳ್ತೀರಾ? ಹೇಳಲ್ಲ. ಓಕೆ ಸೆಸ್ ಹೇಳಿ, ನಿಮ್ ಕಡೆಯಿಂದ ಯಾರಿಗಾದ್ರೂ ಇವತ್ತು ಶುಭಾಶಯ ತಿಳಿಸ್ಬೇಕಿತ್ತಾ? ಇಲ್ಲ, ಯಾರಿಗೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ನಿಮ್ಗೆ ಇವತ್ತು ಶುಭ ಸಂಜೆ. ಓಕೆನಾ? ಆಯ್ತು. ಥ್ಯಾಂಕ್ ಯು. ಬಾಯ್. ಬಾಯ್. ತುಂಬ ಫುಲ್ ಬೇಜಾರಲ್ಲಿ ಮಾತಾಡ್ತಾ ಇದ್ರು ಅಂತ ಕಾಣಿಸುತ್ತೆ. ನನ್ನ ಹೆಸರು ವರ್ಷಿತಾ ಅಂತ ಹೇಳ್ಬಿಟ್ಟು ಹಂಗೆ ಪೋಯಮ್ ಹೇಳಿದ್ರು. ತುಂಬ ಚೆನ್ನಾಗಿ ಮಾತಾಡಿದ್ರು. ನೀವು ಕೂಡ ನಿಮ್ಮಲ್ಲಿ ಯಾರೋ ಪುಟ್ ಮಕ್ಕಳಿದ್ದಾರೆ ಅಂದರೆ ಖಂಡಿತವಾಗ್ಲೂ ಇವತ್ತು ಕರೆ ಮಾಡಿಸ್ಬೋದು. ಹಾಗೆ ಮಾರಲ್ ಸ್ಟೋರೀಸನ್ನ ಹೇಳ್ಬೋದು. ಹಾಗೆ ನಿಮಗೆ ಯಾವ್ದಾರ ಒಂದು ನಿಮ್ಮ ಚೈಲ್ಡ್ಹುಡ್ನ ನೆನಪು ಮಾಡೋಂಥ ಮಾರಲ್ ಸ್ಟೋರಿ ಗೊತ್ತಿದ್ರೆ ಖಂಡಿತವಾಗ್ಲೂ ಹೇಳ್ಬೋದು. ಸೊ ಏನಾಗುತ್ತಪ್ಪ ಅಂದರೆ ಇವಾಗೆಲ್ಲ ಕೇಳಿಸ್ಕೊಳ್ತಾ ಅನಿಸ್ತಾ ಇದೆ, ಚಿಕ್ಕ ಚಿಕ್ಕ ಮಕ್ಳ ಹತ್ರ ಕೇಳಿಸ್ಕೊಳ್ತಾ ಅನಿಸ್ತಾ ಇದೆ. ಸೊ ಇವೆಲ್ಲ ಕತೆಗಳು ನಮ್ಮ ಮೆಮರೀಸ್ ಆಗಿದ್ವು ಅಂತ. ನಾವು ಚಿಕ್ಕಂದಿನಲ್ಲಿ ಕೇಳ್ತಿದ್ದಕ್ಕಂಥ ಎಲ್ಲ ಕತೆಗಳು ಕೇವಲ ಕತೆಗಳು ಅಥವಾ ಕೇವಲ ನೀತಿ ಕತೆಯಾಗಿ ಉಳಿದಿರಲ್ಲ. ಇವಾಗೆಲ್ಲ ನಮಗೆ ಅದು ಇನ್ನೊಂಥರ ನೆನಪುಗಳಾಗಿರುತ್ತೆ. ಇದು ಹೇಳ್ಕೊಟ್ಟಂಥ ಮಿಸ್ಗಳಾಗಿರ್ಬೋದು, ಹೇಳ್ದಂಥ ಅಜ್ಜಿ ಆಗಿರ್ಬೋದು, ಹೇಳಿದಂಥ ಅಜ್ಜ ಆಗಿರ್ಬೋದು. ಸೊ ನಮ್ಮಲ್ಲಿ ಅಮ್ಮ ಈ ರೀತಿ ನನಗೆ ಕೂಡ್ಸ್ಕೊಂಡ್ಬಿಟ್ಟು ಕತೆ ಹೇಳ್ತಾ ಇದ್ರು ಅಂತ ಮೆಮರಿ ಆಗಿರ್ಬೋದು. ಸಾಕಷ್ಟು ನೆನಪುಗಳಾಗಿ ಉಳಿದಿರುತ್ತೆ ಅಂತಲೇ ಹೇಳ್ಬೋದು. ಅಂತ ನೆನಪಿನ ಕತೆನ ಇವತ್ತು ಖಂಡಿತವಾಗ್ಲೂ ನೀವು ನೆನೆಸ್ಕೋಬೋದು. ಹಾಗೆ ನಮ್ಮ ಜೊತೆಗೂ ಕೂಡ ಹಂಚ್ಕೋಬೋದು. ಎಸ್, ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ. ಕರೆ ಡಿಸ್ಕನೆಕ್ಟ್ ಆಗಿದೆ. ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡ್ಬೋದು. ಹಾಗೆ ನಿಮ್ಮ ನೆಚ್ಚಿನ ಕತೆ ಯಾವುದು, ನಿಮ್ಮ ನೆಚ್ಚಿನ ನೀತಿಯ ಕತೆ, ಹಾಗೆ ನಿಮ್ಮನ್ನ ಎಲ್ಲ ನಿಮ್ಮ ಚೈಲ್ಡ್ಹುಡ್ಗೆ ಕರೆದೊಯ್ಯುವಂಥ ಒಂದು ನೀತಿ ಕತೆ ಯಾವ್ದಾದ್ರು ಇತ್ತು ಅಂದರೆ ಖಂಡಿತವಾಗ್ಲೂ ಅಂಥ ಕತೆಯನ್ನು ಇವತ್ತು ನಮ್ಮ ಜೊತೆಗೆ ಹಂಚ್ಕೋಬೋದು. ಸೊ ನಾನು ಒಂದು ಕತೆಯನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅಂತ ಅಂದರೆ ನಾನು ಕೇಳಿದಂಥ ಕತೆ. ಸೊ ಚಿಕ್ಕಂದಿನಲ್ಲಿ ನೀವು ಕೂಡ ಅದನ್ನೆಲ್ಲ ಕೇಳಿರ್ತೀರ ಈ ಕತೆಯನ್ನು. ಸೊ ಇದು ಬಂದ್ಬಿಟ್ಟು ರಾಮಕೃಷ್ಣ ಪರಮಹಂಸರದ ಕತೆ. ಸೊ ಏನಾಗಿರುತ್ತಪ್ಪ ಅಂದರೆ, ಸೊ ಇಬ್ಬರು ಇರ್ತಾರೆ. ಅಂದರೆ ಒಬ್ಬರು ಮೀನು ಮಾರ್ತಾ ಇರ್ತಾರೆ, ಇನ್ನೊಬ್ರು ಹೂವು ಮಾರ್ತಾ ಇರ್ತಾರೆ. ಸೊ ಏನಾಗುತ್ತಪ್ಪ ಅಂತಂದರೆ, ಸೊ ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ. ಸೊ ಹೂವು ಮಾರ್ತಾ ಇರುವಂಥ ಒಂದು ಹೆಣ್ಮಗಳಿಗೆ ಏನಾಗುತ್ತಪ್ಪ ಅಂತಂದರೆ, ಸೊ ಅವಳಿಗೆ ಫುಲ್ ಸುಸ್ತಾಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಮೀನು ಮಾಡ್ತಾ ಇರೋರು ಸೊ ನಮ್ಮ ಮನೇಲೆ ಬಂದು ಮಲ್ಕೋಬಾ ಇವತ್ತು ಏನಾಗಲ್ಲ ಅಂತ ಕರ್ಕೊಂಡು ಹೋಗ್ತಾರೆ. ಸೊ ಅವಾಗ ಮಲ್ಕೊಡೋಂಥ ಟೈಮಲ್ಲಿ ಸೊ ಹೂವಿನ ಪುಟ್ಟಿನ ತಲೆ ಹತ್ರ ಇಟ್ಕೊಂಡ್ಬಿಟ್ಟು ಇಬ್ಬರು ಮಲ್ಕೊಳ್ತಾರೆ, ಅಕ್ಕಪಕ್ಕ ಮಲ್ಕೊಂಡಿರ್ತಾರೆ. ಸೊ ಹೂವಿನ ವಾಸನೆಗೆ ಸೊ ಮೀನು ಮಾರ್ತಾ ಇರೋವಂಥವ್ರಿಗೆ ನಿದ್ದೆನೇ ಬರ್ತಾ ಇರೋದಿಲ್ಲ. ಸೊ ಯಾಕೆ ನಿದ್ದೆ ಬರ್ತಾ ಇರಲ್ಲಪ್ಪ ಅಂತಂದರೆ, ಸೊ ನೋಡ್ತಿರ್ತಾರೆ, ನನಗೆ ಯಾಕೋ ಒಂಥರ ಆಗಿಸ್ತಾ ಇದೆ, ಸರಿ ಅನಿಸ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ, ಯಾಕೋ ಸರಿ ಹೋಗ್ತಾ ಇಲ್ಲ ನನಗೆ ಅಂತ ತುಂಬ ಸಲ ಹೇಳ್ತಾರೆ. ಸೊ ಹೇಳೋದಾಗ ಕೇಳಿದಾಗ ಇವರು ಹೂವು ಮಾರ್ತಿರೋರಿಗೆ ಏನು ಗೊತ್ತಾಗಲ್ಲ, ಕರೆಕ್ಟಾಗಿದೆಯಲ್ಲ ಎಲ್ಲ, ಯಾಕೆ ಇವ್ರಿಗೆ ನಿದ್ದೆ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಸೊ ಆಮೇಲೆ ಗೊತ್ತಾಗುತ್ತೆ ಸೊ ಹೂವಿನ ವಾಸನೆಗೆ ನಿದ್ದೆ ಬರ್ತಾ ಇರಲ್ಲ ಅಂತ. ಸೊ ನಾವೆಲ್ಲ ಹೂವಿನ ವಾಸನೆ ಹೇಗೆ ಅನ್ಕೋತೀವಪ್ಪ ಅಂತಂದರೆ, ಸೊ ಹೂವಿನ ವಾಸನೆ ಗಮ್ ಅಂತಿರೋವಂಥ ವಾಸನೆ. ಸೊ ಅದು ವಾಸನೆ ನೋಡಿದ್ರೆ ಒಂಥರ ನಿದ್ದೆ ಬರುತ್ತೆ ಅಥವಾ ಚೆನ್ನಾಗಿರುತ್ತೆ, ಒಂಥರ ಪ್ಲೆಸೆಂಟ್ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀವಿ. ಬಟ್ ದಿನ ಮೀನ್ ವಾಸನೆ ನೋಡ್ತಾ ಇರೋವಂಥವ್ರಿಗೆ ಒಂದೇ ಸಲಕ್ಕೆ ಹೂವಿನ ವಾಸನೆ ಅಂದರೆ ಅದು ಕೂಡ ಒಂದು ಅಡ್ಜಸ್ಟ್ ಆಗಲ್ಲ ಅಂತಲೇ ಹೇಳ್ಬೋದು. ಅದು ಎಷ್ಟೇ ಚೆನ್ನಾಗಿದ್ರು ನಮಗೆ ಅಂತಲೇ ಹೇಳ್ಬೋದು. ಸೊ ಇದೊಂದು ಕತೆ, ಪುಟ್ಟ ಕತೆ, ರಾಮಕೃಷ್ಣ ಪರಮಹಂಸರ ಕತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಸಾಕಷ್ಟು ಕತೆಗಳಿರುತ್ತೆ, ನಮ್ಮ ಚಿಕ್ಕ ಚಿಕ್ಕ ಕತೆಗಳಾಗಿರ್ಬೋದು. ಸೊ ಒಂದು ಆಮೆ ಮತ್ತು ಮೊಲದ ಕತೆ ಆಗಲೇ ನಾನು ಹೇಳ್ದಂಗೆ. ಸೊ ರೀತಿ ಕತೆಗಳೆಲ್ಲ ಇರುತ್ತೆ. ಅದನ್ನು ನಿಮ್ಮ ಬಳಿ ಇತ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ನಮ್ಮ ಜೊತೆಗೂ ಕೂಡ ಹಂಚ್ಕೋಬೋದು. ಎಸ್, ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮ್ಮ ಹೆಸರು ಕೌಶಿಕ್ ಅಂತ. ನಮಸ್ತೆ ಕೌಶಿಕ್ ಅವರೇ, ಹೇಗಿದ್ದೀರಾ?
ಚೆನ್ನಾಗಿದ್ದೀವಿ ಮೇಡಮ್, ನೀವು? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಸ್ಕೂಲಲ್ಲಿ ಏನ್ ಹೇಳ್ಕೊಟ್ರು? ನಾವು ಹುಷಾರಿಲ್ಲ ಅಂತ ಸ್ಕೂಲಿಗೆ ಹೋಗಿದ್ದಿಲ್ಲ ಮೇಡಮ್. ಹುಷಾರಿಲ್ಲ ಅಂದ್ರೆ ಸ್ಕೂಲಿಗೆ ಹೋಗಿದ್ದಿಲ್ಲ, ಯಾಕೆ ಏನಾಗಿತ್ತು? ಎದೆ ಏಕ ನೈತಿತ್ತು ಮೇಡಮ್. ಯಾಕೆ ನೆನ್ನೆ ಎಲ್ಲ ಏನ್ ಮಾಡಿದ್ರಿ ವೀಕೆಂಡ್ ಅಲ್ಲಿ? ನೆನ್ನೆ ಉಂಡಿರ್ಲಿಲ್ಲ ಮೇಡಮ್, ಅದಕ್ಕೆ. ಅಲ್ಲ ಏನ್ ಮಾಡಿದ್ರಿ ನೆನ್ನೆ ಎಲ್ಲ ಏನ್ ಮಾಡಿದ್ರಿ? ಜಾಸ್ತಿ ಆಟಾಡ್ಬಿಟ್ರಾ ರಜಾ ಅಂತ? ನೆನ್ನೆ ಹೇಳ್ಕೊಟ್ರು ಮೇಡಮ್, ಸದ್ಯ ಅವೆಲ್ಲ ಹೇಳಿ. ಮೊನ್ನೆ ಹೇಳ್ಕೊಟ್ಟಿದ್ರಿ ಮೇಡಮ್. ಓಕೆ, ಮೊನ್ನೆ ಹೇಳ್ಕೊಟ್ಟಿದ್ ಪೋಯಮ್ ಹೇಳ್ತೀರಾ? ಹಾ ಹೇಳಿ ಕೌಶಿಕ್ ಅವರೇ. ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮಕ್ಕ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂತು ಕುಂದಬಹುದು ಎಂಬ ತಾಯ್ನಾಡಿನ ಘನತೆ, ಸದಾ ಮುಳ್ಳಿನಿಂದ ಅರಿವೆ ಬಿಡಿಸಿದವರಿಗೆ ಅಂತ ನಮ್ಮನ, ಹುಲಿಯ ಬಾಯ ಮೇವು ಕಸಿಯುತ್ತಿರೋರಿಗೆ ಧೀರ ಶಕ್ತಿ, ಪಡೆ 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 ಪಡೆಯುತ್ತಿದ್ದನ ಹಾಗೆ ಭಕ್ತ ಭಾರ ಜನತೆ. ಅಷ್ಟೇ ಮೇಡಮ್. ಯಾರ ಕತೆ ಹೇಳ್ತೀರಾ? ಇವತ್ತು ಮಾರಲ್ ಸ್ಟೋರಿ ಬಗ್ಗೆ ಮಾತಾಡ್ತಿದೀವಿ. ಸೊ ನಿಮ್ಮ ಬಳಿ ಯಾವ್ದಾರ ನೀತಿ ಕತೆ ಇದೆಯಾ? ಹಾ ಏನ್ ಮೇಡಮ್? ಯಾವ್ದಾದ್ರು ನೀತಿ ಕತೆ ಇದೆಯಾ? ಇವತ್ತು ನೀತಿ ಕತೆಗಳ ಬಗ್ಗೆ ಮಾತಾಡ್ತಿದೀವಿ. ಹೌದಾ ಮೇಡಮ್? ನಿಮ್ಗೆ ಯಾರ ಕತೆ ನೆನಪಿದ್ಯಾ? ನೀವು ಚಿಕ್ಕಂದಿನ ಕತೆ ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ಲ? ನೀತಿ ಕತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತೀರಿ ಕೌಶಿಕ್ ಅವರೇ? ಹಾ ಮೇಡಮ್. ಥ್ಯಾಂಕ್ ಯು, ಬಾಯ್ ಬಾಯ್. ಬಾಯ್ ಬಾಯ್. ಎಸ್, ಕೌಶಿಕ್ ಅವರು ಒಂದು ಪೋಯಮ್ ಅನ್ನ ಹೇಳಿದ್ರು. ಸೊ ಎಸ್, ಇವತ್ತು ನಾವು ನೀತಿ ಕತೆಗಳ ಬಗ್ಗೆ ಮಾತಾಡ್ತಿರೋದ್ರಿಂದ, ಸೊ ನಿಮ್ಮ ಬಳಿ ಯಾವ್ದಾರ ನೀತಿ ಕತೆ ಇತ್ತು ಅಂದ್ರೆ ಖಂಡಿತವಾಗ್ಲೂ ಅದನ್ನ ಕೂಡ ನಮ್ಮ ಜೊತೆಗೆ ಹಂಚ್ಕೋಬಹುದು. ಹಾಗೆ ನಿಮ್ಮ ಒಂದು ಚೈಲ್ಡ್ಹುಡ್ನ ಎಲ್ಲ ಮೆಮೊರೀಸ್ನ ಹೇಳುವಂತ ಯಾವ್ದಾರ ಒಂದು ನಿಮ್ಮ ನೆಚ್ಚಿನ ಕತೆ ಇದ್ರೆ ಖಂಡಿತವಾಗ್ಲೂ ಅದರ ಮೆಮೊರೀಸ್ ಜೊತೆಗೆ ಆ ಕಥೆಯನ್ನು ಕೂಡ ಇವತ್ತು ನಮ್ಮ ಜೊತೆಗೆ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಸೊ ಈಗ ಸದ್ಯಕ್ಕೆ ನಿಮ್ಗೋಸ್ಕರ ಒಂದು ಸೂಪರ್ ಆಗಿರುವಂತಹ ಹಾಡು ಕಾಯ್ತಾ ಇದೆ, ಅದನ್ನ ನೋಡ್ಕೊಂಡು ಬೇಗ ವಾಪಸ್ ಬನ್ನಿ. ಎಸ್, ವೆಲ್ಕಮ್ ಬ್ಯಾಕ್. ನೋಡ್ಕೊಂಬಂದ್ರಿ ಒಂದು ಸೂಪರ್ ಆಗಿರುವಂತಹ ಹಾಡು. ಇವತ್ತು ನೀತಿ ಕತೆಗಳ ಬಗ್ಗೆ ಮಾತಾಡ್ತಿರೋದ್ರಿಂದ, ಸೊ ನಿಮ್ಮ ಬಳಿ ಯಾವ್ದಾರ ನೀತಿ ಕತೆ ಇತ್ತು ಅಂದ್ರೆ ಖಂಡಿತವಾಗ್ಲೂ ಅದನ್ನ ಕೂಡ ನಮ್ಮ ಜೊತೆಗೆ ಹಂಚ್ಕೋಬಹುದು. ಎಸ್, ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ನಮಸ್ತೆ ಕೀರ್ತನ ಅವರೇ, ಹೇಗಿದ್ದೀರಾ? ಚೆನ್ನಾಗಿದೀವಿ ಮ್ಯಾಮ್, ನೀವು? ಓಕೆ, ನಾನು ಚೆನ್ನಾಗಿದ್ದೀನಿ. ಸೊ ನೀವೇನ್ ಮಾಡ್ಕೊಂಡಿರೋದು? ಮ್ಯಾಮ್ 6th ಸ್ಟ್ಯಾಂಡರ್ಡ್. 6th ಸ್ಟ್ಯಾಂಡರ್ಡ್ ಓದ್ತಿದ್ರಿ. ಇದಕ್ಕೂ ಮೊದಲು ಕರೆ ಮಾಡಿದ್ರಾ ನೀವು? ಹಾ ಮ್ಯಾಮ್, ಮಾಡಿದ್ದೆ. ಓಕೆ, ಸೂಪರ್. ಸೊ ಇವತ್ತು ನಾವು ನೀತಿ ಕತೆಗಳ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ನೀವು ಚಿಕ್ಕಂದಿನಲ್ಲಿ ಕೇಳ್ದಂತ ಯಾವ್ದಾರ ಮಾರಲ್ ಸ್ಟೋರಿ ನಿಮ್ಗೆ ನೆನಪಿದೆಯಾ ಇವಾಗ? ನಿಮ್ಮ ಫೇವ್ರೆಟ್ ಮಾರಲ್ ಸ್ಟೋರಿ ನೀವು ಚಿಕ್ಕವರಿದ್ದಾಗ? ಹಾ ಮ್ಯಾಮ್, ಐತೆ. ಯಾವುದು? ಆಮೆ ಮತ್ತೆ ಜಿಂಕೆದು. ಸೂಪರ್, ಹೇಳಿ. ಒಂದ್ ದಿವಸ ಒಂದು ಕಾಡಿನಲ್ಲಿ ಆಮೆ ಮತ್ತೆ ಜಿಂಕೆ ವಾಸವಾಗಿರ್ತಾವ ಮ್ಯಾಮ್. ಓಕೆ. ಜಿಂಕೆ ತಾನು ಅತಿ ವೇಗವಾಗಿ ಜಡಬಲ್ಲೆನು ಅಂತ ಜಂಬ ಕೊಚ್ಚುತ್ತಿರ್ತದೆ ಮ್ಯಾಮ್. ಓಕೆ. ಆಮೆ ಮತ್ತೆ ಜಿಂಕೆ ನಡುವೆ ಓಟ ಸ್ಪರ್ಧೆ ಇರ್ತದೆ ಮ್ಯಾಮ್. ಅವಾಗ ಜಿಂಕೆ ಗುರಿ ಕಡೆಗೆ ವೇಗವಾಗಿ ಓಡ್ತಿರ್ತತೆ. ಆಮೆ ನಿಧಾನವಾಗಿ ನಡೆಯುತ್ತಾ ಜಿಂಕೆ ಆಮೆನ ಹಿಂದಿರುಗಿ ನೋಡಿದಾಗ ಬಹಳ ದೂರ ಇರ್ತದೆ ಮ್ಯಾಮ್ ಆಮೆ. ಅದಕ್ಕೆ ಜಿಂಕೆ ಮರದ ಕೆಳಗ್ ಹೋಗಿ ಮಲ್ಕಂತದ, ಅದೇನೋ ದೂರ ಐತೆ ಆಮೆ ಅಂತೇಳಿ. ಅದು ಆಮೆ ನಿಧಾನವಾಗಿ ಬರ ಕಾರಣೆಯ ಅದ್ರ ಗುರಿಯನ್ನ ಅದು ಮುಟ್ಟುತ್ತೆ ಮ್ಯಾಮ್. ಅದು ಗುರಿ ಮುಟ್ಟಿದಲ್ಲಿ ಅದು ಮುಂದೋಗಿ ಅಲ್ಲಿ ಬಟ್ಟೆ ಮುಟ್ಟಿರ್ತದ ಮ್ಯಾಮ್. ಜಿಂಕೆ ಅವಾಗ ಎದ್ದಿ ನೋಡ್ತದೆ ಎಚ್ಚರಗೊಂಡು, ಅದಕ್ಕೆ ನಾಚಿಕೆ ಆಗ್ತದೆ ಮ್ಯಾಮ್ ಅವಾಗ. ಓಕೆ. ಸೊ ಸೇಮ್ ಆಮೆ ಮತ್ತು ಮೊಲದ ಕಥೆನೇ ಇದೆ ಅಲ್ವಾ? ಹಾ ಮ್ಯಾಮ್. ಎಸ್, ತುಂಬಾ ಚೆನ್ನಾಗಿದೆ ಈ ಕತೆ, ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಸೊ ಇವತ್ತಿದ್ರೆ ಪೋಯಮ್ ಹೇಳ್ತೀರಾ ನೀವು? ಹಾ ಮ್ಯಾಮ್, ಲಾಸ್ಟ್ ಪೋಯಮ್ ಐತ್ ಮ್ಯಾಮ್, ಅದನ್ನೊಂದು ಹೇಳ್ತೀನಿ. ಲಾಸ್ಟ್ ಪೋಯಮ್ ಉಳಿದಲ್ಲ ಮತ್ತೆ? ಹಾ ಮ್ಯಾಮ್. ಉಳಿದಿದ್ದಲ್ಲ ಪೋಯಮ್ ಮ್ಯಾಮ್ 2 ಹೇಳಿದೀನಿ, ಇನ್ನು ಉಳ್ದವ್ ಯಾವಾಗಾದ್ರೂ ಮಾಡ್ತೀನಲ್ಲ ಮ್ಯಾಮ್, ಅವಾಗ ಹೇಳ್ತೀನಿ. ಓಕೆ, ಖಂಡಿತ ಹೇಳಿ. ಇರುವೆ ಪಯಣ ಅಂತ ಮ್ಯಾಮ್ ಅದು. ಇರುವೆ ಇರುವೆ ಬಾಯಿಲ್ಲಿ ಯಾವ್ಯಾವ ಊರು ನೋಡಿದ್ದಿ, ಯಾವ್ಯಾವ ಊರ್ನಲ್ಲೇನೆ ಕಂಡಿ, ಈಗ ಎಲ್ಲಿಗೆ ಹೊರಟಿದ್ದಿ, ಈಗ ಎಲ್ಲಿಗೆ ಹೊರಟಿದ್ದಿ. ಬಾಗಿಲ ಸಂದು ಗೋಡೆ ಬಿರುಕು ಬೆಲ್ಲದ ಡಬ್ಬ ಇತ್ಲು, ತಿಂಡಿ ಹೀರೋ ಹುಡುಗನ ಜೇಬು ಹಾಲಿನ ಪಾತ್ರೆ ಸುತ್ಲು,
ಒಂದೊಂದೂರು ಒಂದೊಂತರ ಬಸ್ ಇಲ್ದ ಊರ್ಗೆ ನಡ್ಕೊಂಡೋಗೆ ಬಂದಿದ್ದೀನಿ ಚಪ್ಲಿ ಇಲ್ದೆ ಕಾಲ್ಗೆ ನಡ್ಕೊಂಡೋಗೆ ಬಂದಿದ್ದೀನಿ ಚಪ್ಲಿ ಇಲ್ದೆ ಕಾಲ್ಗೆ ಸಕ್ಕರೆ ಬಂಡೆ ಬೆಲ್ಲದ ಬೆಟ್ಟ ಹಾಲಿನ ಲೋಟದ ಬಾವಿ ಸುತ್ತಿ ಈಗ ಹಿಡಿದಿದ್ದೀನಿ ಮತ್ತೆ ಮನೆ ಹಾದಿ ಸಕ್ಕರೆ ಬಂಡೆ ಬೆಲ್ಲದ ಬೆಟ್ಟ ಹಾಲಿನ ಲೋಟದ ಬಾವಿ ಸುತ್ತಿ ಈಗ ಹಿಡಿದಿದ್ದೀನಿ ಮತ್ತೆ ಮನೆ ಹಾದಿ. ಇಷ್ಟ ಮ್ಯಾಮ್. ಎಸ್ ತುಂಬಾ ಚೆನ್ನಾಗಿ ಹೇಳ್ರಿ ರಾಗವಾಗಿ. ಹಾ ಮ್ಯಾಮ್. ಓಕೆ ಸೂಪರ್. ಸೊ ಎಸ್ ಹೇಳಿ, ಇವತ್ತು ನಿಮ್ಮ ಕಡೆಯಿಂದ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತಾ? ಮ್ಯಾಮ್ ಒಂದು ಕ್ವಶನ್ ಕೇಳ್ತೀನಿ. ಕ್ವಶನ್ ಖಂಡಿತ ಹೇಳಿ. ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಯಾವ ಜಿಲ್ಲೆಯಲ್ಲಿ ಯಾವ ಊರಲ್ಲಿ ಮಳೆ ಬೀಳ್ತದೆ ಮ್ಯಾಮ್? ಯಾವ ಊರಲ್ಲಿ ಮಳೆ ಜಾಸ್ತಿ ಬರುತ್ತೆ ಅಂತ? ಕೊಡಗುನ ಫುಲ್ ಕರ್ನಾಟಕದಲ್ಲಿ ಕೇಳ್ತೀರಾ? ಬೀಳುವ ಜಿಲ್ಲೆ ಕೊಡಗು ಅಲ್ಲ ಮ್ಯಾಮ್. ಇಡೀ ಕರ್ನಾಟಕದಲ್ಲಿ ಕೇಳ್ತಾ ಇದ್ದೀರಾ? ಹಾ ಮ್ಯಾಮ್. ಇಡೀ ಕರ್ನಾಟಕದಲ್ಲಿ ಹೇಳ್ತಿದ್ದೀರಾ? ಮ್ಯಾಮ್ ಕ್ವಶನ್ ಇನ್ನೊಂದ್ಸತಿ ಹೇಳ್ತೀನಿ ಮ್ಯಾಮ್. ಹಾ. ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ. ಓಕೆ. ಸೊ ಬೆಂಗಳೂರು ವಿಭಾಗದಲ್ಲಿ, ಹಾ ಮ್ಯಾಮ್. ಸೊ ಬೆಂಗಳೂರಲ್ಲೇ ಬರುತ್ತೆ ಅನ್ಸುತ್ತೆ ಜಾಸ್ತಿ, ಹೌದಾ? ಅಲ್ಲ ಮ್ಯಾಮ್. ಮತ್ತೆ ಅಲ್ಲಿ ಕಾಡು ಜಾಸ್ತಿ ಐತೆ. ಓಕೆ, ಕಾಡು ಜಾಸ್ತಿ ಇದೆ. ಹಾ ಮ್ಯಾಮ್. ಕಾಡು ಜಾಸ್ತಿ ಇರುವಂತ ಪ್ರದೇಶ ಯಾವ್ದಿರ್ಬೋದು? ಸೊ ಹೇಳಿ, ನೀವೇ ಹೇಳಿ. ಶಿವಮೊಗ್ಗ ಜಿಲ್ಲೆ ಮ್ಯಾಮ್. ಸೊ ಶಿವಮೊಗ್ಗ ಜಿಲ್ಲೆಯಲ್ಲಿ, ಸೊ ಅಂದ್ರೆ ಬೆಂಗಳೂರು ಪ್ರಾಂತ್ಯ ಅಂತಂದ್ರೆ ಪೂರ್ತಿ ಕರ್ನಾಟಕ ಬರುತ್ತೆ ಅಂತ ಹೇಳ್ತಿದ್ದೀರಾ? ಹಾ ಮ್ಯಾಮ್. ಓಕೆ, ಸೊ ಶಿವಮೊಗ್ಗದಲ್ಲಿ ಜಾಸ್ತಿ ಬರುತ್ತೆ. ಹಾ ಮ್ಯಾಮ್. ಓಕೆ ಸೂಪರ್. ಎಸ್ ತುಂಬಾ ಚೆನ್ನಾಗಿರೋಂಥ ಪ್ರಶ್ನೆಯನ್ನ ಕೇಳಿದ್ರಿ. ಎಲ್ಲಿ ಸಿಗ್ತದೆ ನಿಮ್ಗೆ ಪ್ರಶ್ನೆ? ಮ್ಯಾಮ್ ಇದು ನಮ್ದು ಸಮಾಜ ವಿಜ್ಞಾನದಲ್ಲಿ ಐತೆ ಮ್ಯಾಮ್, ಪಾರ್ಟ್ 1 ನಲ್ಲಿ. ಓಕೆ, ಸೊ ನಿಮ್ ಸೋಷಿಯಲ್ ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳ್ತಾ ಇದ್ದೀರಾ. ಸೊ ನಿಮ್ಗೆ ಯಾವ್ದು ಇಷ್ಟ, ಹಿಸ್ಟ್ರಿನಾ ಮತ್ತೆ ಸಿವಿಕ್ಸಾ ಅಥವಾ ನಿಮ್ಮ ಜಿಯೋಗ್ರಫಿ ಇಷ್ಟ ಆಗುತ್ತಾ? ಮ್ಯಾಮ್ ಫುಲ್ ಇಷ್ಟ ಅಷ್ಟುವ. ಪೂರ್ತಿ ಸೋಷಲ್ ಇಷ್ಟ. ಹಾ ಮ್ಯಾಮ್. ಯಾವ ಸಬ್ಜೆಕ್ಟ್ ಇಷ್ಟ ನಿಮಗೆ? ಸೋಷಲ್ಲಾ? ಮ್ಯಾಮ್ ಎಲ್ಲದೂ ಇಷ್ಟ, ಅದ್ರಲ್ಲೂ ಫುಲ್ ಅಂದ್ರೆ ಕನ್ನಡ. ಫುಲ್ ಅಂದ್ರೆ ಕನ್ನಡ. ಹಾ ಮ್ಯಾಮ್. ಓಕೆ ಸೂಪರ್. ಎಸ್ ಹೇಳಿ, ಇವತ್ತು ಯಾರಿಗಾರು ನಿಮ್ಮ ಕಡೆಯಿಂದ ಶುಭಾಶಯ ತಿಳಿಸ್ಬೇಕಿತ್ತಾ? ಹಾ ಮ್ಯಾಮ್ ಮತ್ತೆ ಹೇಳಿ, ನಾಳೆ ನಮ್ಮ ತಮ್ಮ ಬರ್ತಡೆ. ಅವನಿಗೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ತಮ್ಮ ದರ್ಶನ್ ಇನ್ ಅಡ್ವಾನ್ಸ್. ಓಕೆ, ದರ್ಶನ್ ಅವ್ರಿಗೆ ಇವತ್ತು ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾ ಮ್ಯಾಮ್. ಮ್ಯಾಮ್ ಹಾಗೆ ನಮ್ಮ ಅಣ್ಣಗೋಸ್ಕರ ಒಂದು ಡೈಲಾಗ್ ಹೇಳ್ತೀನಿ ಮ್ಯಾಮ್. ಖಂಡಿತ ಹೇಳಿ. ನಮ್ಮ ಅಣ್ಣ ಬೆಂಗಳೂರಲ್ಲಿ ಇದ್ದಾರೆ ಮ್ಯಾಮ್, ಅವರಿಗೋಸ್ಕರ. ಗೋಡೆ ಮೇಲೆ ಸುಣ್ಣ ಅಲ್ಲ ಮ್ಯಾಮ್, ಸಾರಿ ತಪ್ಪಾಯ್ತು ಮ್ಯಾಮ್, ಇನ್ನೊಂದ್ಸತಿ ಹೇಳಿ ಹೇಳಿ. ಎಲೆ ಮೇಲೆ ಸುಣ್ಣ ಗೋಡೆ ಮೇಲೆ ಬಣ್ಣ ನಮ್ಗೊಬ್ಬನೇ ಅಣ್ಣ ಅವನಂತೂ. ಸೂಪರ್. ಸೊ ಏನ್ ನಿಮ್ಮ ಅಣ್ಣನ ಹೆಸರು? ಕಿರಣ್ ಕುಮಾರ್. ಸೊ ಅವ್ರಿಗೆ ಡೆಡಿಕೇಟ್ ಮಾಡಿದ್ರಿ ಇದನ್ನ? ಹಾ ಮ್ಯಾಮ್. ಓಕೆ ಸೂಪರ್. ಎಸ್ ಥ್ಯಾಂಕ್ ಯು ಸೊ ಮಚ್ ಕೀರ್ತನ ಅವರಿಗೆ ಕಾರ್ಯಕ್ರಮಕ್ಕೆ ಕರೆ ಮಾಡ್ತಾ ಇರಿ. ಹಾ ಮ್ಯಾಮ್. ಥ್ಯಾಂಕ್ ಯು. ಬೈ ಬಾಯ್. ಹಾ ಮ್ಯಾಮ್. ಬಾಯ್. ಎಸ್ ಕೀರ್ತನ ಅವರು ಅವರ ತಮ್ಮ ದರ್ಶನ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ಇನ್ ಅಡ್ವಾನ್ಸ್ ಆಗಿ ತಿಳಿಸ್ತಾ ಇದ್ರು. ಸೊ ಅವ್ರಿಗೂ ಕೂಡ ಒನ್ಸ್ ಅಗೇನ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಇವತ್ತು ನೀತಿ ಕತೆ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ನೀವು ಕೂಡ ನಿಮ್ಮ ಬಳಿ ಯಾವ್ದಾದ್ರು ನೀತಿ ಕತೆಗಳಿತ್ತು ಅಂತಂದ್ರೆ, ನಿಮ್ಮ ಒಂದು ಚೈಲ್ಡ್ಹುಡ್ ಅಲ್ಲಿ, ನಿಮ್ಮ ಒಂದು ಚಿಕ್ಕ ವಯಸ್ಸಿನಲ್ಲಿ ನೀವು ಕೇಳಿದಂಥ ಕತೆಗಳಾದ್ರೂ ನಿಮಗೆ ತುಂಬಾ ನೆನಪಿದ್ದು, ಸೊ ನಿಮ್ಮ ಒಂದು ಚೈಲ್ಡ್ಹುಡ್ ಎಲ್ಲ ನೆನಪುಗಳು ಅದರಿಂದನೇ ಹೊರಗೆ ಬರುತ್ತೆ ಅನ್ನೋಂಥ ಕತೆ ಯಾವ್ದಾದ್ರು ಇತ್ತು ಅಂದ್ರೆ ಖಂಡಿತವಾಗ್ಲೂ ಅಂತ ಕತೆನ ಇವತ್ತು ನಮ್ಮ ಜೊತೆಗೂ ಕೂಡ ಹಂಚ್ಕೋಬಹುದು. ಎಸ್ ಬನ್ನಿ, ಇನ್ನೊಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ. ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ನಿಮ್ಮ ಹೆಸರು? ಶುಭ ಅಂತ ಮ್ಯಾಮ್. ನಮಸ್ತೆ ಶುಭ ಅವ್ರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದಾವಣಗೆರೆಯಿಂದ. ಓಕೆ, ಏನ್ ಮಾಡ್ಕೊಂಡಿರೋದು ನೀವು? ಮದುವೆ ಆಗಿದೆ ಮೇಡಮ್ ನಮಗೆ. ಹೇಳಿ. ಮದುವೆ ಆಗಿದೆ. ಓಕೆ, ಗೃಹಿಣಿ ಆಗಿದ್ದೀರಾ ಇವಾಗ? ಹಾ ಮೇಡಮ್. ಓಕೆ ಸೂಪರ್. ಸೊ ಎಸ್, ಇವತ್ತು ನಾವು ನೀತಿ ಕತೆಗಳ ಬಗ್ಗೆ ಮಾತಾಡ್ತಿದ್ದೀವಿ ಶುಭ ಅವರೇ. ಹಾ. ಸೊ ನೀವು ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಕೇಳಿದ ನೀತಿ ಕತೆಗಳಾಗಿರ್ಬೋದು, ಸೊ ನಿಮಗೆ ನೆನಪಿರುವಂತ ನೀತಿ ಕತೆಗಳು ಯಾವ್ದಾದ್ರು ಇದೆಯಾ ನಮ್ಮ ಜೊತೆ ಹಂಚ್ಕೊಳ್ಳುವಂಥದ್ದು? ಮೇಡಮ್ ನಮ್ಗೆ ಅಷ್ಟು ನೆನಪಿಲ್ಲ, ನಾವು ಸಣ್ಣದಿಂದ ನೀತಿ ಕತೆಗಳು ಅಷ್ಟು ನೆನಪಿಲ್ಲ ಮೇಡಮ್ ಅವರೇ. ಸೊ ನಿಮ್ಮ ಫೇವ್ರೆಟ್ ಹೀರೋ ಯಾರು? ಸುದೀಪ್ ಮೇಡಮ್. ಸುದೀಪ್ ಸರ್ ಅವ್ರು ಯಾವ ಸಿನಿಮಾ ನಿಮಗೆ ತುಂಬಾ ಇಷ್ಟ? ನಮಗೆ ಹುಚ್ಚ ಫಿಲಂ ಬಹಳ ಇಷ್ಟ ಮೇಡಮ್ ಅವ್ರದ್ದು. ಓಕೆ, ಸೊ ಯಾಕೆ ಇಷ್ಟ ಆಗುತ್ತೆ ಸಿನಿಮಾ? ಅದು ನಮ್ಮೂರಲ್ಲಿ ತೆಗ್ದಿದ್ದಾರೆ ಚಿತ್ರದುರ್ಗದಲ್ಲಿ ಅಂತ ಸ್ವಲ್ಪ ಅಂತ ಹೇಳಿ, ಹಂಗಾಗಿ ಅವ್ರಿಗೆ ಸುದೀಪ್ ಅಂದ್ರೆ ಆ ಪಿಕ್ಚರ್ ಅಂದ್ರೆ ಬಹಳ ಇಷ್ಟ ಮೇಡಮ್ ನಮಗೆ. ಓಕೆ ಸೂಪರ್. ಹೇಳಿ, ಇವತ್ತು ನಿಮ್ ಕಡೆಯಿಂದ ಯಾರಿಗಾದ್ರೂ ಶುಭಾಶಯ ತಿಳಿಸ್ಬೇಕಿತ್ತ ಶುಭ ಅವರೇ? ಹಾ ಮೇಡಮ್, ಆನಂದ್ ಅಂತ ಹೇಳಿ ನಮ್ಮ ಫ್ರೆಂಡ್, ಅವರಿಗೆ ಶುಭ
ತಿಳಿಸ್ಬೇಕಾಗಿತ್ತು. ಖಂಡಿತ ತಿಳಿಸಿ, ವಿಶ್ ಮಾಡಿ. ಖುಷಿ ಹ್ಯಾಪಿ ಬರ್ತ್ಡೇ ಆನಂದ್. ಆನಂದ್ ಅವ್ರಿಗೆ ಇವತ್ತು ಶುಭ ಅವರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆನಾ? ಹಾ ಸರಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಕರೆ ಮಾಡ್ತೀರಿ ಶುಭ ಅವರೇ. ಶುಭ ಸಂಜೆ. ಹಾ ಸರಿ ಮೇಡಮ್ ಅವರೇ. ಎಸ್, ಶುಭ ಅವರು ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ರು. ಸೊ ಅವರು ಕೂಡ ಅವರ ಫ್ರೆಂಡ್ಗೆ ವಿಷಯನ ತಿಳಿಸ್ತಾ ಇದ್ರು. ನೀವು ಕೂಡ ಯಾರಿಗಾದ್ರೂ ಶುಭಾಶಯನ ತಲುಪಿಸ್ಬೇಕು ಅಂತಿದ್ರೆ ಅಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಖಂಡಿತವಾಗ್ಲೂ ಕರೆ ಮಾಡ್ಬೋದು. ಸೊ ಇವತ್ತು ನೀತಿ ಕಥೆಗಳ ಬಗ್ಗೆ ಮಾತಾಡ್ತಿರೋದ್ರಿಂದ ಸಾಕಷ್ಟು ನೀತಿ ಕಥೆಗಳನ್ನ ಕೇಳಿಸ್ಕೊಂಡ್ವಿ. ಸೊ ನಾನು ಒಂದು ನೀತಿ ಕಥೆಯನ್ನ ಹೇಳಬೇಕು ಅಂತ ಅಂದ್ರೆ, ಸೊ ಇಂದು ಕೂಡ ಅಷ್ಟೇ ಇನ್ನೊಂದು ನೀತಿ ಕಥೆ ಬಂದ್ಬಿಟ್ಟು ರಾಮಕೃಷ್ಣ ಪರಮಹಂಸರದೆ. ಸೊ ಈ ಕಥೆಯಲ್ಲಿ ಏನಾಗುತ್ತಪ್ಪ ಅಂತ ಅಂದ್ರೆ, ಒಬ್ಬನು ಕಳ್ಳ ಇರ್ತಾನೆ. ಸೊ ಕಳ್ಳ ಯಾವ ರೀತಿ ಸನ್ಯಾಸಿ ಆಗ್ತಾನೆ ಅನ್ನುವಂಥದ್ದು ಕತೆ. ಸೊ ಕಳ್ಳ ಇರ್ತಾನೆ. ಸೊ ಕಳ್ಳ ಏನಾಗಿರುತ್ತೆ ಅಂತಂದ್ರೆ, ಒಂದು ಮನೆ ನೋಡ್ತಾನೆ, ತುಂಬಾ ರಿಚ್ ಮನೆ. ಸೊ ಒಂದು ಪಾಂಡ್ ಕೂಡ ಇದೆ, ಅದರಲ್ಲೆಲ್ಲ ಸಾಕಷ್ಟು ಮೀನುಗಳೆಲ್ಲ ಇದಾವೆ. ಸೊ ಎಲ್ಲ ಈ ಹೋಗ್ಬಿಟ್ಟು ಈ ಮೀನುಗಳೆಲ್ಲ ಕತ್ಕೊಂಡು ಬಂದ್ಬಿಟ್ರೆ ಸೊ ಎಷ್ಟೊಂದು ದಿನ ಆರಾಮಾಗಿರ್ಬೋದಲ್ಲ ಅಂತ ಅವನು ಸ್ವಲ್ಪ ಸ್ಕೆಚ್ ಆಗ್ತಾನೆ. ಸೊ ಹೋಗ್ತಾನೆ ಅಲ್ಲಿ ಆ ಮನೆಗೆ ಹಾರ್ಬಿಟ್ಟು, ಸೊ ಇನ್ನೇನು ಮೀನುಗಳನ್ನ ಹಿಡಿಬೇಕು ಅಂತ ಬಲೆ ಹಾಕ್ತಾನೆ. ಜೋರಾಗಿ ಸೌಂಡ್ ಬರುತ್ತೆ ಬಲೆ ಹಾಕಿರುವಂಥದ್ದು. ಸೊ ಮನೆಯೆಲ್ಲ ಎಚ್ಚರಾಗ್ಬಿಡ್ತಾರೆ, ಲೈಟ್ ಆನ್ ಆಗಿಬಿಡುತ್ತೆ. ಸೊ ಏನಪ್ಪ ಇವ್ರ ಕಡೆನೇ ಬರ್ತಾ ಇದಾರಲ್ಲ ಅಂತ ಕಳ್ಳ ಹೆದರ್ಕೊಂಡು ಬಿಡ್ತಾನೆ. ಸೊ ಮನೆ ಯಜಮಾನಂಗೆ ಗೊತ್ತಾಗುತ್ತೆ, ಸೊ ಯಾರೋ ಬಲೆ ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಅವಾಗ ಅವ್ನು ಎದ್ದು ಬಂದ್ಬಿಟ್ಟು ಎಲ್ಲ ಆಳುಗಳನ್ನ ಎಬ್ಸಿ, ಹೋಗ್ರೋ ಎಲ್ಲ ಹಿಡ್ಕೊಂಡು ಬರ್ರಿ, ಯಾರಿಗೋ ಬಂದಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ ಕಳಿಸ್ತಾರೆ ಅವ್ರನ್ನ. ಸೊ ಇವ್ರು ಏನ್ ಮಾಡ್ತಾನಪ್ಪ ಕಳ್ಳ ಅಂತಂದ್ರೆ, ಈಗ ಅದನ್ನ ಏನ್ ಮಾಡಕ್ಕೂ ಆಗಲ್ಲ, ಎದ್ದಳಕ್ಕೂ ಆಗಲ್ಲ, ಓಡಕ್ಕೂ ಆಗಲ್ಲ. ಹಾಗೆ ಅವ್ರ ಮನೆ ದೊಡ್ಡದಿರುತ್ತೆ. ಸೊ ತುಂಬಾ ಕಾಂಪೌಂಡ್ ಹಾರ್ಬಿಟ್ಟು ವಾಪಸ್ ಹೋಗಕ್ಕೂ ಆಗಲ್ಲ. ಸೊ ಅಲ್ಲೇ ಏನ್ ಮಾಡ್ತಾನಪ್ಪ ಅಂದ್ರೆ, ಒಂದು ಗಿಡ ಇರುತ್ತೆ, ಮರ ಇರುತ್ತೆ. ಆ ಮರದ ಕೆಳಗೆ ಸ್ವಲ್ಪ ಬೆಂಕಿ ಹಚ್ಚಿರ್ತಾರೆ. ಸ್ವಲ್ಪ ಏನೋ ಒಂದು ಔಟಿಂಗ್ ಮಾಡಿರೋಂಥ ಬೆಂಕಿ ಇರುತ್ತೆ. ಸೊ ಅದೊಂದು ಫೈರ್ ಕ್ಯಾಂಪಿನ ಬೆಂಕಿನ ಏನ್ ಮಾಡ್ತಾನಂದ್ರೆ, ಅದರ ವಿಭೂತಿಯಾಗಿ ಬಳ್ಕೊಂಡು ಕ್ಲೀನಾಗಿ ಸನ್ಯಾಸಿ ತರ ಒಂದು ಪಂಚೆ ಉಟ್ಕೊಂಡು ಕ್ಲೀನಾಗಿ ಧ್ಯಾನ ಮಾಡ್ತಾ ಕುತ್ಕೊಳ್ತಾರೆ. ಸೊ ಅಲ್ಲೆಲ್ಲ ಸೇವಕರು ಬರ್ತಾರೆ, ಆ ಸನ್ಯಾಸಿನ ನೋಡ್ತಾರೆ. ಸೊ ನೋಡ್ಬಿಟ್ಟು ಓಕೆ ಯಾರೋ ಸನ್ಯಾಸಿ ಕುತ್ಕೊಂಡಿದ್ದಾರೆ, ಬಟ್ ಕಳ್ಳ ಸಿಗ್ಲಿಲ್ಲ ಅಂತ ಅನ್ಕೊಂಡ್ಬಿಟ್ಟು ಪೂರ್ತಿ ರೌಂಡ್ ಹೊಡೆದ್ಬಿಟ್ಟು ಮನೆದು ಆಮೇಲೆ ವಾಪಸ್ ಹೋಗಿ ಅವ್ರ ಮಾಲೀಕರಿಗೆ ಹೇಳ್ತಾರೆ. ಸೊ ಎಸ್, ನಮಗೆ ಒಂದು ಕಳ್ಳ ಅಂತೂ ಸಿಗ್ಲಿಲ್ಲ, ಒಬ್ಬ ಸನ್ಯಾಸಿ ಕೂತ್ಕೊಂಡಿದ್ರು ಮರದ ಹತ್ರ ಅಂತ. ನಮ್ಮ ತೋಟದಲ್ಲಿ ಇದೊಂದು ಸನ್ಯಾಸಿ ಇದಾರ, ನಾನು ನೋಡ್ಬೇಕಲ್ಲ ಇವ್ರನ್ನ ಅಂತ ಅನ್ಕೊಳ್ತಾರೆ. ಸೊ ಇಬ್ರು ದಂಪತಿಗಳು ಬರ್ತಾರೆ, ಅವ್ರನ್ನ ನೋಡ್ತಾರೆ, ತುಂಬಾ ಭಕ್ತಿಯಿಂದ ಕೈ ಮುಗಿತಾರೆ. ಸೊ ಹೋಗ್ತಾರೆ. ಸೊ ಮಾರನೇ ದಿನ ಬಂದ್ಬಿಟ್ಟು ಸೊ ಅವರಿಗೆಲ್ಲ ಹಣ್ಣುಗಳಾಗಿರ್ಬೋದು, ಹಣ್ಣು ಹಂಪಲುಗಳಾಗಿರ್ಬೋದು, ಸಾಕಷ್ಟು ಏನೆಲ್ಲ ಬೇಕಿರುತ್ತೋ ಸೊ ಎಲ್ಲವನ್ನ ತಂದು ಕೊಡ್ತಾ ಇರ್ತಾರೆ ಅವ್ರಿಗೆ. ಸೊ ಅದೆಲ್ಲ ನೋಡ್ತಾ 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 ಸನ್ಯಾಸಿಗೆ ಅನಿಸ್ತಾ ಇರುತ್ತೆ, ಸೊ ಇವರೆಲ್ಲ ಎಷ್ಟು ಮಾಡ್ತಿದಾರಲ್ಲ ನನಗೋಸ್ಕರ ಅಂತ. ಕೊನೆಗೆ ನೋಡ್ತಾರೆ, ಸೊ ಯಾರೋ ಬರ್ತಿರ್ತಾರೆ. ಸೊ ನಮ್ಮ ಮಗಗೊಂದು ಹೆಸರಿಡಿ ಅಂತ ಕೇಳ್ತಾರೆ. ಸೊ ಇನ್ನೊಂದು ಊರಿಗೆಲ್ಲ ಗೊತ್ತಾಗುತ್ತೆ ಸುದ್ದಿ, ಸೊ ಸನ್ಯಾಸಿ ಬಂದಿದ್ದಾರೆ ಅಂತ. ಸೊ ಎಲ್ಲರೂ ಏನಾದ್ರು ತಗೊಂಡ್ ಬರ್ತಾ ಇರ್ತಾರೆ, ಬೆಳ್ಳಿ ತಟ್ಟೆಯಲ್ಲಿ ಬರೀ ಮೃಷ್ಟಾನ್ನ ಭೋಜನ ಎಲ್ಲ ತಗೊಂಡು ಬಂದು ಕೊಡ್ತಾ ಇರ್ತಾರೆ. ಸೊ ಅವಾಗ ಕಳ್ಳ ನೋಡ್ತಾನೆ ಅವನಿಗೆ ಅನ್ಸುತ್ತೆ, ಸೊ ಇಷ್ಟೆಲ್ಲ ನನಗೆ ಇವರೆಲ್ಲ ಯಾಕೆ ಮಾಡ್ತಿದಾರಪ್ಪ ಅಂದ್ರೆ, ನಾನು ಒಂದು ಸನ್ಯಾಸಿ ಅನ್ನುವಂಥ ಒಂದು ಕಾರಣದಿಂದ, ಅಂದ್ರೆ ನಾನು ಇಷ್ಟು ಒಂದು ಭಕ್ತಿ ಭಾವದಿಂದ ನಾನು ತಪಸ್ಸು ಮಾಡ್ತಾ ಇದ್ದೀನಿ ಅಂತ ಒಂದು ಕಾರಣದಿಂದ, ಸೊ ನಾನು ಯಾಕೆ ಸನ್ಯಾಸಿನೇ ಆಗ್ಬಾರ್ದು, ಯಾಕೆ ಈ ಕಳ್ಳತನ ತುಚ್ಛ ಅಭ್ಯಾಸ ನಾನು ಬೆಳೆಸ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸನ್ಯಾಸಿಯಾಗಿ ಅವನು ಕನ್ವರ್ಟ್ ಆಗ್ತಾನೆ. ಸೊ ಯಾವ ರೀತಿಯಪ್ಪ ಅಂದ್ರೆ, ನಮ್ಮ ಒಂದು ಸೊಸೈಟಿ ಅಥವಾ ನಮ್ಮ ಒಂದು ಯಾವ ರೀತಿ ನಮ್ಮ ಒಂದು ಸಮಾಜ ನಮ್ಮನ್ನ ನೋಡ್ತಾ ಇರುತ್ತೆ, ಅದು ನಮ್ಮನ್ನ ಎಷ್ಟು ಇನ್ಫ್ಲುಯೆನ್ಸ್ ಮಾಡುತ್ತೆ, ಹಾಗೆ ನಾವು ಅದರಿಂದ ಎಷ್ಟು ಒಂದು ಭಾವುಕರಾಗಿ ತಗೊಳ್ತೀವಿ ಅಂತಾನೆ ಹೇಳ್ಬೋದು. ಸೊ ಹಾಗೆ ನಮ್ಮ ಸೊಸೈಟಿ ನಾವು ಎಷ್ಟು ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಸೊಸೈಟಿನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ. ಹಾಗೆ ಸೊ ನಮ್ಮ ಒಂದು ಧ್ಯೇಯ ನಾವೇನು ಅನ್ಕೊಳ್ತೀವೋ ಸೊ ಅದರಿಂದನೇ ನಾವು ಸರಿ ಆಗೋದು ಅಂತಾನೆ ಆಗಿರ್ಬೋದು. ಅಂದ್ರೆ ನಾವೇನು ಅನ್ಕೊಳ್ತೀವೋ ಅದೇ ನಾವು ಆಗ್ತೀವಿ ಅನ್ನೋದಾಗಿರ್ಬೋದು. ಸೊ ಎರಡು ಮೆಸೇಜಸ್ ಅನ್ನ ಸೊ ರಾಮಕೃಷ್ಣ ಪರಮಹಂಸರು ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇದೊಂದು ಕಥೆಯನ್ನ ಹೇಳ್ತಾ ಸೊ ಇವಾಗ ಒಂದು ಸದ್ಯಕ್ಕೆ 7 ಗಂಟೆ ಆಗಿರೋದ್ರಿಂದ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ ಬಂದಿದೆ. ಇವತ್ತು ಸಾಕಷ್ಟು ನೀತಿ ಕಥೆಗಳನ್ನ ಕೇಳಿಸ್ಕೊಂಡ್ವಿ. ಸೊ ಯಾರೆಲ್ಲ ಕರೆ ಮಾಡಿದ್ರು ಎಲ್ಲರೂ ಕೂಡ ಅವ್ರಿಗೆ ಗೊತ್ತಿರುವಂತ ನೀತಿ ಕಥೆಗಳನ್ನಾಗಿರ್ಬೋದು, ಅವ್ರಿಗೆ ಇಷ್ಟ ಇರುವಂತ ನೀತಿ ಕಥೆಗಳನ್ನಾಗಿರ್ಬೋದು ನಮ್ಮ ಜೊತೆಗೆ ಹಂಚ್ಕೊಂಡ್ರು. ಸೊ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ಸಂಚಿಕೆ ಬಂದ್ಬಿಟ್ಟು ಇದರ ಮರುಪ್ರಸಾರ ನಾಳೆ ಬೆಳಗ್ಗೆ 10 V1 ಚಾನಲ್ ಆಗುತ್ತೆ. ಅದನ್ನ ಕೂಡ ನೀವು ಖಂಡಿತವಾಗ್ಲೂ ನೋಡ್ಬೋದು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಇದೆ, ದೇವನಗರಿ ಆಡ್ಸ್ ಅಂತ. ನೀವು ನಮಸ್ತೆ ದಾವಣಗೆರೆ ಅಂತ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಎಲ್ಲಾ ವಿಡಿಯೋಸ್ ಕೂಡ ಸಿಗುತ್ತೆ. ಸೊ ಅಲ್ಲಿ ಕೂಡ ಹೋಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಒಂದು ಎಲ್ಲ ವಿಡಿಯೋಸ್ ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಶಾರ್ಪ್ 6 ಗಂಟೆಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ಗಳ ಜೊತೆಗೆ. ಅಲ್ಲಿವರೆಗೂ ನೋಡ್ತಾ ಇರಿ V1 ಚಾನೆಲ್. ಗುಡ್ ನೈಟ್, ಶುಭರಾತ್ರಿ.